ಎರಡನೇ ನುಡಿಯ ತಾತ್ಪರ್ಯದ ನೋಡ್ರಿ. ಎಲೆ ಮಗನೇ ಕೇಳು, ಮೊದಲು ಹೊಟ್ಟೆಯಿಂದ ತತ್ತಿಗಳಾಗಿ ಹುಟ್ಟಿ ಬಳಿಕ ತತ್ತಿಗಳು ಒಡೆದು ಎರಡು ಭಾಗಗಳಾಗುತ್ತಿರಲಿಕ್ಕೆ ಪಾರಿವಾಳದ ತತ್ತಿಗಳಿದ್ದರೆ ಪಾರಿವಾಳ, ನವಿಲಿನ ತತ್ತಿಗಳಿದ್ದರೆ ನವಿಲು, ಹಾವಿನ ತತ್ತಿಗಳಿದ್ದರೆ ಹಾವು, ಹೀಗೆ ತಮ್ಮ ತಮ್ಮ ಸಜಾತಿ ಶರೀರಗಳನ್ನು ಧರಿಸಿಕೊಂಡು ಇರುತ್ತವೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪ ಅವರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಈ ನಾಲ್ಕನೇ ಗತಿಯಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡಕತ್ತಿದಾರ ಅಂತ ಕೇಳಿದರೆ, ಆ ಬ್ರಹ್ಮಾಂಡದೊಳಗೆ ಅನಂತ ಜೀವಿಗಳು ಉತ್ಪನ್ನವಾದರು ಅನ್ನುವಂಥ ವಿಷಯವನ್ನು ಆರಂಭ ಮಾಡಿದ್ದಾರೆ. ಅದರೊಳಗೆ ಎಷ್ಟು ಭಾಗ ಅಂದ್ರೆ 4 ಭಾಗ: ಉದ್ಬೀಜ, ಸ್ವೇದಜ, ಅಂಡಜ ಮತ್ತು ಜರಾಯುಜ ಅಥವಾ ಪಿಂಡಜ. ಈ 4 ರೀತಿಯಾದ ಜೀವರಾಶಿಗಳು. ಉದ್ಬೀಜ ಅಂದರೆ ಯಾವ ಕನಬೇಕು ಅಂತ ಕೇರೆ, ಭೂಮಿಯನ್ನು ಬಿರಿದು ಹುಟ್ಟಿ ಬರುವಂಥ ಜೀವಿಗಳಿಗೆ ಉದ್ಬೀಜ ಅನ್ನಬೇಕು. ಅವು ಯಾವಪ್ಪ ಅಂದ್ರೆ ಗಿಡ ಮರಾದಿಗಳು ಮೊದಲು ಮಾಡಿಕೊಂಡು ಕಂಟಿಗಳನ್ನು ಹಿಡಿದು, ಕೆಲವು ಜಡ ಜೀವರಾಶಿಗಳು, ಕೆಲವು ಚೇತನ ರೂಪ ಜೀವರಾಶಿಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಆಮೇಲೆ ಆಯಾಯ ವ್ಯಕ್ತಿಗಳ ಪ್ರಾಣಿಗಳ ಬೆವರಿನಿಂದ ಏನಾಗ್ತಾ ಇದೆ ಅಂತ ಕೇರೆ, ಅನೇಕ ಬೆವರಿನಿಂದ ಉತ್ಪತ್ತಿ ಆಗುವ ಜೀವಗಳು, ನೊರಜು ಮೊದಲು ಮಾಡಿಕೊಂಡು ಅಂತ ತಿಳ್ಕೊಂಡು. ಆಮೇಲೆ ಅಂಡಜ ಏನಪ್ಪ ಅಂದ್ರೆ ಶರೀರಗಳು, ಮೊದಲ ತಾಯಿಯ ಹೊಟ್ಟೆ ಒಳಗೆ ಅಂಡ ಅಂದ್ರೆ ತತ್ತಿ ಉತ್ಪತ್ತಿ ಆಕ್ಕವು. ಮುಂದೆ ಜನ್ಮ ಕೊಟ್ಟು ಅಂದ್ರೆ ತತ್ತಿ ಹಾಕಿದ ನಂತರದಲ್ಲಿ ಅವು ಒಡೆದು ಏನಾಕ್ಕವು ಅಂದ್ರೆ ಜೀವಿಗಳು ಉತ್ಪತ್ತಿ ಆಕ್ಕವು. ಅವು ಪಾರಿವಾಳ ಮೊದಲು ಮಾಡಿಕೊಂಡು ಎಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಜರಾಯು ಚೀಲದಿಂದ ಹುಟ್ಟಿ ಬರುವ ಜೀವಿಗಳ ರಾಶಿಗಳಿಗೆ ಏನಂದ್ರು ಜರಾಯುಜ ಅಂತಾರ, ಇಲ್ಲ ಪಿಂಡಜ ಅಂತ ಕರೀತಾರೆ. ಅದಕ್ಕೆ ಎಲೆ ಮಗನೇ ಕೇಳು, ಮೊದಲು ಹೊಟ್ಟೆಯಿಂದ ತತ್ತಿಗಳಾಗಿ ಹುಟ್ಟಿ, ಕೆಲವು ಅಂದ್ರೆ ಅಂಡಜ ಅಂದ್ರೆ ಯಾವುದು ಕನ್ಬೇಕು ಅಂತ ಕೇಳಿದರೆ ತತ್ತಿಯಾಗಿ ಹುಡ್ತಾ ಇದ್ದಾವೆ. ಆ ತತ್ತಿಗಳು ಒಡೆದು ಎರಡು ಭಾಗಗಳಾಗುತ್ತಿರಲಿಕ್ಕೆ ಪಾರಿವಾಳದ ತತ್ತಿಗಳಿದ್ದರೆ ಪಾರಿವಾಳ, ನವಿಲಿನ ತತ್ತಿಗಳಿದ್ದರೆ ನವಿಲು, ಹಾವಿನ ತತ್ತಿಗಳಿದ್ದರೆ ಹಾವು, ಹೀಗೆ ತಮ್ಮ ತಮ್ಮ ಸಜಾತಿ ಸರಿಗಳನ್ನು ಧರಿಸಿಕೊಂಡು ಇರುತ್ತವೆ. ಯಾವ ದೇಹದಿಂದ ಯಾವ ತತ್ತಿ ಬಂದದ ಅದೇ ಸಜಾತಿಯಾಗಿ ಅವು ಮರಿ ಹಾಕವೇನು ಬೇರೆ ಹಾಕವು ಅಂತ ಕೇಳಿದ್ರೆ ಅದೇ ಸಜಾತಿಯಾಗಿ. ಇನ್ನು ಒಡೆದು ಇವೆಲ್ಲ ತತ್ತಿಗಳನ್ನು ಒಡೆದು ಉತ್ಪನ್ನಗಳಾಗಿದ್ದರಿಂದ ಅಂಡಜಗಳೆನಿಸುತ್ತಿರು. ಇವೆಲ್ಲ ಏನಾಗಪ್ಪ ಅಂದ್ರೆ ತತ್ತಿಯಿಂದ ಹುಟ್ಟಿ ಬಂದದ್ದಕ್ಕಾಗಿ ಇವಕ್ಕೆ ಅಂಡಜ ಅಂತ ಕರೀತಾರೆ. ಮತ್ತು ಜರಾಯುಜ ಪ್ರಾಣಿಗಳಿಗಿಂತಲೂ ಸ್ವಭಾವದಿಂದ ಭೇದತ್ವವನ್ನು ಪಡೆದಿರುತ್ತವೆ. ಈ ಜರಾಯುಜ ಪ್ರಾಣಿಗಳಿಗಿಂತಲೂ ಅಂದ್ರೆ ಮನುಷ್ಯರನ್ನೇ ಮೊದಲು ಮಾಡಿಕೊಂಡು ಜರಾಯು ಚೀಲದಿಂದ ಬಂದಿರತಕ್ಕಂಥವರಿಂದ ಸ್ವಭಾವದಿಂದ ಭೇದತ್ವವನ್ನು ಪಡೆದಿರುತ್ತವೆ. ಅವು ಸ್ವಭಾವತಃ ಭೇದವನ್ನು ಹೊಂದಿರುತ್ತವೆ. ಸ್ತ್ರೀ ಪುರುಷರ ಸುರತ ಕ್ರೀಡಾ ಕಾಲದಲ್ಲಿ ಸ್ತ್ರೀಯಳ ರಜಸ್ಸು ಪುರುಷನ ರೈತಸ್ಸು ಎರಡೂ ಏಕೀಭಾವವನ್ನು ಹೊಂದಿ ಮುಂದೆ ಹೇಳಲ್ಪಡುವ ಪ್ರಕಾರ ಕಲಲ ಬುದ್ಬುದ ಮೊದಲಾದ ಅವಸ್ಥೆಯನ್ನು ಹೊಂದಿ ಮಾಸಗಳು ಕಳೆದಂತೆ ಅವಯವಗಳು ಪ್ರಕಟವಾಗುತ್ತವೆ. ಮುಂಜಾನೆ ನೋಡಿದ ಅನುಭವ ಪರಮಾನುಭವದಲ್ಲಿ ಸೂತ್ರವನ್ನು ಇನ್ನು ಇಲ್ಲಿ ಮುಂದಿನ ನುಡಿಯಲ್ಲಿ ಇಲ್ಲಿಯೂ ಕೂಡ ಹೇಳವರದಾರ. ಇನ್ನು ಹೀಗೆ ಗರ್ಭ ಹೊಟ್ಟೆಯಲ್ಲಿ ಬೆಳೆಯುತ್ತಿರುತ್ತದೆ. ಆಗ ಜರಾಯುವೆಂಬ ಚೀಲವು ಹೊಟ್ಟೆಯಲ್ಲಿರುವ ಶಿಶುವನ್ನು ಮುಚ್ಚಿಕೊಂಡಿರುತ್ತದೆ. ಆ ಶಿಶು ಏನು ಮಾಡ್ತಂದ್ರೆ ಆ ಜರಾಯು ಚೀಲ ಮುಚ್ಚಿಕೊಂಡು ಇರ್ತಾ ಇದೆ. ನಂತರ ಕೆಲವು ದಿವಸಗಳು ಹೋಗಲು ಆ ಜರಾಯುವೆಂಬ ಚೀಲವು ಹರಿದು ಹೋಗುತ್ತದೆ. ಆ ಜರಾಯು ಚೀಲಕ್ಕೆ ಲೋಕದಲ್ಲಿ ಮಾಸ ಎಂದು ಕರೆಯುತ್ತಾರೆ.
ಆ ಜರೆ ಚೆಲ್ಲಕ್ಕೆ ಏನಂತ ಕರೀತಾರ? ಮಾಸ ಅಂತ ಕರೀತಾರ. ಮನುಷ್ಯ, ಪಶು, ಕೋನ, ಮಂಗ ಮೊದಲಾದವುಗಳೆಲ್ಲ ಜರಾಯು ಎಂಬ ಚೀಲದಿಂದ ಉತ್ಪನ್ನಗಳಾಗಿದ್ದರಿಂದ, ಪಶು ಅಂದ್ರೆ ಆಕಳಾಗಲಿ, ಎಮ್ಮೆ ಆಗಲಿ, ಎತ್ತಾಗಲಿ, ಕೋನ ಆಗಲಿ, ಮಂಗ ಆಗಲಿ ಮೊದಲಾದವುಗಳು ಈ ಜರಾಯು ಚೀಲದಿಂದ ಹುಟ್ಟಿದ್ದಕ್ಕಾಗಿ ಜರಾಯುಜಗಳೆನಿಸುತ್ತಿರುವವು. ಇವಕ್ಕೇನಂತ ಕರೀತಾರ? ಜರಾಯುಜ, ಜರಾಯುಜ ಅಂತ ಕರೀತಾರೆ ಎಂದು ವಿಚಾರ ಮಾಡಿ ನಿಶ್ಚಯ ಮಾಡುವಂಥವನಾಗು. ಈ ರೀತಿಯಾಗಿ ಜೀವರಾಶಿಗಳು ಉತ್ಪತ್ತಿ ಆದವು ಅನ್ನೋದನ್ನು ನಿಶ್ಚಯ ಮಾಡು ಅಂತ ಇದ್ದಾರೆ. ಮಲಗಳನ್ನು ಪೂರ್ಣಾಂಗ, ನ್ಯೂನಾಂಗ, ಹೆಣ್ಣು ಗಂಡುಗಳು ಉತ್ಪತ್ತಿಯ ಕಾರಣವನ್ನು ಹೇಳುತ್ತಾರೆ. ಏನು ಈ ಜೀವನ ಹುಟ್ಟಿ ಬಂದಮೇಲೆ ಮಲಗಳು ಎಷ್ಟು ಪ್ರಕಾರ ಅದಾವು, ಆಮೇಲೆ ಎಲ್ಲ ಅಂಗಗಳಿಂದ ಸರಿಯಾಗಿ ಹುಟ್ಟಿದ್ದು ಹೇಗೆ, ಕಾರಣ ಏನು ಅದಕ್ಕೆ, ಆಮೇಲೆ ಅಂಗಗಳಲ್ಲಿ ಕೊರತೆಯಿಂದ ಹುಟ್ಟಿರ್ಲಿಕ್ಕೆ ಕಾರಣ, ಆಮೇಲೆ ಹೆಣ್ಣಾಗಿ ಹುಟ್ಟಲಿಕ್ಕೆ ಕಾರಣ, ಗಂಡಾಗಿ ಹುಟ್ಟಲಿಕ್ಕೆ ಕಾರಣ, ಈ ಉತ್ಪತ್ತಿ ಕಾರಣವನ್ನು ಹೇಳ್ತಾರೆ. ಹಿಂಗೆ ಉತ್ಪತ್ತಿ ಆಗಲಿಕ್ಕೆ ಕಾರಣ ಏನು? ಎಲ್ಲರೂ ಪರಮಾತ್ಮನ ಕರುಣೆಯಿಂದಲೇ ಜನಿಸಿ ಬರ್ತೇವೆ ಅಂದರೂ ಕೂಡ ಎಲ್ಲರೂ ಒಂದೇ ರೀತಿಯಾಗಿ ಜನಿಸಿ ಬರ್ತೇವೇನೋ ಅಂತ ಕೇಳಿದರೆ ಇಲ್ಲ. ಬೇರೆ ಬೇರೆ ರೀತಿಯಾಗಿ ಹುಟ್ಟಿ ಬರುವುದರಿಂದ ಪೂರ್ಣಾಂಗ ಅಂದ್ರೆ ಎಲ್ಲ ಅಂಗಾಂಗಗಳು ಸರಿಯಾಗಿರ್ತಾವೆ. ಆಮೇಲೆ ನ್ಯೂನಾಂಗ ಅಂದ್ರೆ ಸ್ವಲ್ಪ ಅಂಗಾಂಗಗಳಲ್ಲಿ ಕೊರತೆ ಇರ್ತಾ ಇದೆ. ಆಮೇಲೆ ಹೆಣ್ಣಾಗಿ ಹುಟ್ಟುತ್ತಾ ಇದ್ದೇವೆ, ಗಂಡಾಗಿ ಹುಟ್ಟುತ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಈ ಸೂತ್ರದಲ್ಲಿ ಅಂದರೆ ಈ ನುಡಿಯಲ್ಲಿ ಬಿಡಿಸ್ತಾ ಇದ್ದಾರೆ. ಆ ಜೀವಿಗಳಿಗೆ ಜನಿಯಪ್ಪಂದು ಯೋಜಿಸಿ ಬಾಹ್ಯ ಮಲಂಗಳವು ಅಂದು ಪತಿಯ ಮಲಂ ಕಾರ್ಮಿಕ ಮಲವೆಂದು ಸತಿಯ ಮಲಂ ಮಾಯಾಮಲವೆಂದು ದ್ವಯವಾನವ ಮಲವೆಂದು ಪೇಳುವರು ಕೂಟಂ ಬಡೆದಂದು ತೋರತನು ಸ್ಥಿತಿಯಾಗಳೆಯಕ್ಕೂ ಆ ರೇತೋ ಅಧಿಕದಿಂ ಗಂಡಕ್ಕೂ ರಮಣೀಯ ರುಧಿರಮ್ಮಿಗೆ ಪೆಣ್ಣಕ್ಕೂ ಸಮಬಂಧವೇ ಷಂಡ ನೆನಿಕ್ಕು ಏನ್ರಿ ಸಮಬಂಧವೇ ಷಂಡ ನೆನಿಕ್ಕು ಗಣ್ಯದ ದಮತನು ಪಾಪದಿ ಬಕ್ಕು ಪುಣ್ಯ ಫಲದಿ ಪೂರ್ಣಾಂಗಮದಕ್ಕು. ಈ ಶರೀರದ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಈಗ ಆ ಜೀವಿಗಳಿಗೆ ಅಂದ್ರೆ 4 ಯೋನಿಗಳು ಅಥವಾ 4 ತೆರನಾದ ಏನು ಜೀವರಾಶಿ ವಿಂಗಡಣೆ ಮಾಡಿದಲ್ಲ, ಉದ್ಬೀಜ, ಸ್ವೇದಜ, ಅಂಡಜ, ಜರಾಯು ಅಂತ ತಿಳ್ಕೊಂಡು ಆ ಜೀವಿಗಳಿಗೆ ಜನಿಯಪ್ಪಂದು ಯಾವಾಗ ಜನ್ಮವಾಗುತ್ತದೆಯೋ ಅವಾಗ ಯೋಜಿಸಿ ಕೂಡಿಕೊಂಡು ಬಾಹ್ಯ ಮಲಗಳು ಅಂದು. ಅವಾಗೇನದು ಅಂತ ಕೇಳಿದ್ರೆ ಮಲಗಳು ಕೂಡಿಕೊಂಡು ಬಾಹ್ಯ ಮಲ ಅಂತ ಹೇಳಿಸ್ಕೊಂತಾವೆ. ಯಾವ್ಯಾವಪ್ಪ ಅಂತ ಕೇಳಿದರೆ ಪತಿಯ ಮಲಂ ಕಾರ್ಮಿಕ ಮಲವೆಂದು, ತಂದೆಯ ಮಲ ಏನದ ಅಂತ ಕೇಳಿದ್ರೆ ಅದಕ್ಕೆ ಕಾರ್ಮಿಕ ಮಲ ಅಂತ ಕರೀತಾರೆ. ತಾಯಿಯ ಸತಿಯ ಮಲಂ ಅಂದ್ರೆ ಸತಿಯ ಮಲ ಅಂದ್ರೆ ಏನಪ್ಪ ಅಂದ್ರೆ ಅದು ರಕ್ತ, ಮಾಯಾಮಲವೆಂದು ಅದಕ್ಕೇನಂತ ಕರೆದ್ರು ಮಾಯಾಮಲ, ಕಾರ್ಮಿಕ ಮಲ, ಮಾಯಾಮಲ. ಇನ್ನು ಎರಡೂ ಕೂಡಿದಾಗ ಏನದು ದ್ವಯವಾನವ ಮಲವೆಂಬ, ಎರಡೂ ಕೂಡಿದಾಗನೇ ಮನುಷ್ಯ ಶರೀರ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ಆನವ ಮಲ ಅಂತ ಕರೀತಾರೆ. ಕಾರ್ಮಿಕ ಮಲ, ಮಾಯಾಮಲ, ಆನವ ಮಲ ಅಂತ 3 ಅದು. ಪೇಳುವರು ಕೂಟಂ ಬಡದಂದು ಏನ್ರಿ ಅವಕ್ಕೆ ಕೂಡುವಿಕೆ ಆಯಿತು ಅಂದರೆ ತೋರತನು ಸ್ಥಿತಿಯಾಗಳೆ ಎಕ್ಕು. ಆ ಮಲಗಳ ಬೆರಿಕೆ ಆಯಿತು ಅಂದ್ರೆ ಏನಕ್ಕೆ ತೋರತನು ಅಂದ್ರೆ ಉಭಯ ಪ್ರತ್ಯಕ್ಷ ಉಳಿದಕ್ಕೆ ತೋರತನು ಅಂತಾರ. ತೋರತನು ಅಂದ್ರೇನು? ಉಭಯ ಪ್ರತ್ಯಕ್ಷ. ಈ ಶರೀರ ನನಗೂ ಗೋಚರ ಆಕತಿ, ನಿಮಗೂ ಗೋಚರ ಆಗ್ತಾ ಇದೆ, ಅದಕ್ಕೆ ಇದಕ್ಕೆ ತೋರತನು ಅಂತ ಕರೀತಾರೆ. ತೋರತನು ಅಂದ್ರು ಒಂದೇ, ಉಭಯ ಪ್ರತ್ಯಕ್ಷ ಸ್ತನು ಅಂದ್ರು ಒಂದೇ, ಅಥವಾ ಸ್ಥೂಲ ಶರೀರ ಅಂದ್ರು ಒಂದೇ. ಸ್ಥೂಲ ಶರೀರ ಉಭಯ ಪ್ರತ್ಯಕ್ಷವೋ ಏನೋ ಒಬ್ಬರಿಗೆ ಪ್ರತ್ಯಕ್ಷ ಆಕತ್ತವ? ನಮಗೂ ಗೋಚರ ಆಕತಿ, ನಿಮಗೂ ಗೋಚರ ಆಗ್ತದೆ. ಇದಕ್ಕೆ ತೋರತನು ಒಂದು ಎರಡೂ ಕೂಡಿದಾಗ ಏನಾಯ್ತು ಅಂದ್ರೆ ಈ ಶರೀರ ಉತ್ಪತ್ತಿಯಾಗಿ ಬರ್ತಾ ಇದೆ. ಅದಕ್ಕಾಗಿ ಈ ಶರೀರಕ್ಕೆ ಏನದ ಅಂದ್ರೆ ಎರಡೂ ಬೇರಿಕೆ ಆದಾಗೋ ಏನೋ ಬೇರೆ ಬೇರೆ ಇದ್ದಾಗೋ ಬೇರಿಕೆ ಆದಾಗ. ಅದಕ್ಕೆ ಲೋಕಾನುಭವದಲ್ಲಿ ಸಹಜವಾಗಿ ಬುದ್ಧಿವಂತ ಇದ್ದ ಅಂದ್ರೆ ಇದಕ್ಕಾಗಿ ಒಂದು ಶಬ್ದ ಬಳಸ್ತಾರ, ಏನ್ರಿ ಬೆರಿಕೆ ಅಂತ ತಿಳ್ಕೊಂಡು. ಭಾಳ ಬೆರಿಕೆ ಅದ ನಾವು, ಮತ್ತೆ ಯಾರು ಬೆರಿಕಿಲ್ಲ ಅಂತೀರಿ ನೀವು? ಹಂಗೆ ವಿಚಾರ ಮಾಡಿ ನೋಡಿದ್ರೆ ಯಾರು ಬೆರಿಕಿಲ್ಲ? ಎಷ್ಟು ಜೀವರಾಶಿಗಳು ಜನಿಸಿ ಬಂದೇವು ಮನುಷ್ಯ ರೂಪದಲ್ಲಿ,
ಎಲ್ಲರೂ ಕೂಡುವಿಕೆಯಿಂದ ಬಂದವರಲ್ಲ ಹೊರತಾಗಿ ಕೂಡಲಾರದೆ ಬಂದಿಲ್ಲ. ಸಾಮಾನ್ಯವಾಗಿ ವ್ಯವಹಾರ ಭಾಷೆಯಲ್ಲಿ ಈಗೇನು ಮಾಡ್ತೇವೆ ಅಂದ್ರೆ ಸ್ವಲ್ಪ ಬೆರಕೆ ಮಾಡ್ಕೋಲ್ಲ. ಏನ್ರಿ, ನೀರು ಭಾಳ ಸುಡ್ತಿದ್ದು ಅಂದ್ರೆ ಸುಡ್ತಾ ಅಂದ್ಕೊಳ್ಳಿ ಅಂದ್ರೆ ಅದಕ್ಕೆ ಏನು ಕುಡಿಸ್ತೇವೆ ನಾವು? ತಣ್ಣೀರು ಕುಡಿಸ್ತಾ ಇದ್ದೇವೆ. ಇಲ್ಲ ತಂಪಿದ್ದು ಅಂದ್ರೆ ಅದಕ್ಕೆ ಏನು ಕುಡಿಸ್ತೇವೆ? ಬಿಸಿ ನೀರು ಕುಡಿಸ್ತೇವೆ. ಅಂತೂ ಎರಡನ್ನು ಕುಡಿಸಿದಾಗ ಅದಕ್ಕೆ ಬೆರಕೆ ಮಾಡ್ಕೊ ನೀನ ನನಗೆ ಈಗ ಅನುಕೂಲ ಲೈಟ್ ಬಂದು ನೋಡುವಂತಿರ್ತಾರೆ. ಬಿಸಿ ನೀರು ಅಂದ್ರೆ ಕೂಡಿಸುವುದು. ಹಾಗೆ ತಂದೆಯ ಒಂದು ಹನಿ ವೀರ್ಯ, ತಾಯಿಯ ಒಂದು ಹನಿ ರಕ್ತ, ಅದು ವೀರ್ಯ ಬೇಕಾರೆ ರಕ್ತ ಯಾಕೆ ಅನಿಸ್ಕೊಂಡು ಕೆಂಪಾಗಿರುವುದರಿಂದ ಅದು ದೇವತಾ ಭೇದ ಮೂಲಕವಾಗಿ ಅನ್ನದ ರಸ ಅವ್ರ ಹೊಟ್ಟೆಯೊಳಗೆ ಅವ್ರ ಹೊಟ್ಟೆಯೊಳಗೆ ಅದ ಕರೆ ಆ ದೇವತಾ ಅಭಿಮಾನ ಮೂಲಕವಾಗಿ ಒಂದು ಕಡೆ ವೀರ್ಯ, ಒಂದು ಕಡೆ ರಕ್ತ ಆಗ್ತಾ ಇದೆ. ತಂದೆಯ ಹೊಟ್ಟೆಯಲ್ಲಿ ಅನ್ನದ ರಸ ಚೀಲ ಬಲಕ್ಕಿರ್ತಾ ಇದೆ. ಎಲ್ಲಿರ್ತದ್ರಿ? ಬಲಕ್ಕಿರ್ತಾ ಇದೆ. ತಾಯಿ ಹೊಟ್ಟೆಯಲ್ಲಿ ಎಡಕ್ಕಿರ್ತಾ ಇದೆ. ಏನು ಅನ್ನದ ಚೀಲ, ನೀರಿನ ಚೀಲ ತಂದೆಯ ಹೊಟ್ಟೆಯಲ್ಲಿ ಎಡಕ್ಕಿರ್ತದ, ತಾಯಿ ಹೊಟ್ಟೆಯಲ್ಲಿ ಬಲಕ್ಕಿರ್ತಾ ಇದೆ. ಏನು ಆದರೆ ತಂದೆಯ ಹೊಟ್ಟೆಯಲ್ಲಿ ಅನ್ನದ ಚೀಲ ಬಲಕ್ಕಿರುವುದರಿಂದ ಅಲ್ಲಿ ಸೂರ್ಯ ದೇವತಾ ಇರ್ತಾನೆ. ಏನು ತಾಯಿಯ ಹೊಟ್ಟೆಯಲ್ಲಿ ಅನ್ನದ ಚೀಲ ಎಡಗಡೆ ಇರೋ ಅಲ್ಲಿ ಚಂದ್ರ ದೇವತಾ ಇರ್ತಾನೆ. ಸೂರ್ಯ ದೇವತಾನ ಅದೆಷ್ಟನ ಮೂಲಕವಾಗಿ ಏನಾಯ್ತು ಅಂದ್ರೆ ಅನ್ನದ ರಸ ಶುಭ್ರವಾಯಿತು, ಅದಕ್ಕೆ ವೀರ್ಯ ಅಂತ ಕರೆದ್ರು. ಚಂದ್ರ ಶಾಂತನಾಗಿರುವುದರಿಂದ ಅಲ್ಲಿರುವ ಅನ್ನದ ರಸ ಕೆಂಪಾಯ್ತು, ಅದಕ್ಕೆ ಏನಂತ ಕರೆದ್ರು? ರಕ್ತಾನು ಅಂತಾರ, ರಜಾನು ಅಂತಾರ. ಏನಂತ ಕರೀತಾರ? ರಜ ಅಂತ ಕರೀತಾರ, ಇಲ್ಲ ರಕ್ತ ಅಂತ ಕರೀತಾರ. ಅದಕ್ಕಾಗಿ ಎರಡು ವೀರ್ಯವೇ ಕರೆ. ಆದರೂ ಕೂಡ ಇಲ್ಲಿ ಶುಭ್ರವಾಗಿರುವುದರಿಂದ ವೀರ್ಯ, ಅಲ್ಲಿ ಕೆಂಪಾಗಿರುವುದರಿಂದ ರಜ ಅಥವಾ ರಕ್ತ ಅಂತ ಹೇಳಿಸ್ಕೊಂತು. ಎರಡೂ ಕೂಡಿದಾಗ ಏನಾಯ್ತು? ತೋರತನು. ಎರಡೂ ಕೂಡಿದಾಗ ಏನಾಯ್ತು? ತೋರತನು. ಬೆರಿಕೆ ಅನ್ನೋದಕ್ಕೆ ಸಹಜ ಅಂದಾಗಿಂದ ಭಾಳ ಬೆರಿಕೆ ಅದಾನವ ಅಂತ ಸಹಜ ಅಂತ ಇರ್ತಾ ಇದ್ದಾರೆ. ಅಮ್ಮ ಒಂದು ದೃಷ್ಟಿಯಿಂದ ಶಾಣೆ ಅದಾನ ಅನ್ನೋ ದೃಷ್ಟಿಯಿಂದ, ಹುಷಾರ್ ಅದಾನ ಅನ್ನೋ ದೃಷ್ಟಿಯಿಂದ ಏನು ಬೆರಿಕೆ ಅಂತಾರೆ. ಹಾಗೆ ಈಗ ನಮ್ಮ ಬೆರಿಕೆ ಅಂದರೆ ಎರಡು ಕೂಡಿರ್ತಾ ಇದ್ದಾವೆ. ಸ್ಥಿತಿಯಾಗಲೇ ಹಕ್ಕು, ತೋರತನುವಿನ ಸ್ಥಿತಿ ಆಯಿತು ಯಾವಾಗ? ಎರಡು ಬೆರೆತಾಗ. ಆ ರೇತೋರಧಿಕಂ ಗಂಡಕ್ಕು. ಈಗ ರೇತ ಹೆಚ್ಚಾಯಿತು ಅಂದ್ರೆ, ರಕ್ತ ಕಡಿಮೆ ಆಯಿತು ಅಂದ್ರೆ ಗಂಡಾಗಿ ಹುಡ್ತಾ ಇದ್ದಾರೆ. ಏನಾಯ್ತು ರೀ? ಜೀವನದಲ್ಲಿ ಗಂಡಾಗಿ ಹುಟ್ಟಲಿಕ್ಕೆ ಹೆಣ್ಣಾಗಿ ಹುಟ್ಟಲಿಕ್ಕೆ ಕಾರಣ ಏನು? ನಾವೆಲ್ಲ ವಿಪರೀತ ಭಾವನೆ ಮಾಡ್ಕೊಂಡು ಅದರ ಕಾರಣ ಗೊತ್ತಿಲ್ಲದಕ್ಕಾಗಿ ಈ ಸಲ ಗಂಡು ಹಡದೇ ಪಾಡಾತು. ಯಾರ್ರಿ? ಪಾಪ ಸೊಸಿಗೆ ಅತ್ತಿ ಮಾವ ಇಲ್ಲ ಗಂಡ ಏನ್ರಿ ಗಂಡು ಹಡದೇ ಪಾಡಾತು. ಒಂದ್ ವೇಳೆ ಹೆಣ್ಣ ಹಡದೆ ಅಂದ್ರೆ ನಿನಗೆ ಒಳಗ ಕರ್ಕೊಳ್ಳೋದಿಲ್ಲ ಅಂತ ಏನ್ ಮಾಡ್ಬೇಕ್ರಿ ಅವರು? ರೇತ ತಾನ ವೀರ್ಯನ ಪುರುಷನ ವೀರ್ಯದ ಅಧಿಕತೆ ಐತೆ ಅಂದ್ರೆ ಸಹಜ ಗಂಡ ಆಗೇ ಆಗ್ತಾವ. ಆದ್ರೆ ವೀರ್ಯ ಅಧಿಕ ಆಗ್ಲಿಲ್ಲ, ರಕ್ತ ಅಧಿಕ ಆಯ್ತು, ಹೆಣ್ಣು ಹುಟ್ಲೇಬೇಕು. ಏನ್ ಈ ಸಲ ಗಂಡು ಹಡಿಬೇಡ ಹೆಣ್ಣು ಹಡಿಬೇಕು ನೋಡು ಅಂದ್ರೆ ಏನೂ ಇಲ್ಲ ನಮ್ಮ ಕೈಯಾಗ. ನಾವು ಹಂಗೆ ಮಾಡಿದೆವು. ಇದೊಂದು ಅವರಾದ ಪ್ರತ್ಯಕ್ಷ ಘಟನೆ ಏನಂತ ಕೇಳಿದ್ರೆ, ಮೊದಲದ್ದು ಹೆಣ್ಣಾಗಿತ್ತು, ಹೆಣ್ಮಗಳಿಗೆ ಎರಡನೇದ್ದು ಹೊಟ್ಟೆಲಿ ಇದ್ಲು. ಏನಪ್ಪಾ ಅಂತ ಕೇಳಿದ್ರೆ ಹೆರಿಗೆಗೆ ಕಳಿಸಿಕೊಡುವಾಗ ಅವ್ರ ಮನ್ಯಾಗ ಕರಾರು ಮಾಡಿ ಕಳಿಸಿದ್ರಂತ ಗಂಡ ಮತ್ತು ಅವ್ರವ್ವ ಅಪ್ಪ. ಈ ಸಲ ಹೆಣ್ಣು ಹಿಡಿದ್ರೆ ನಾ ಮನೆಗೆ ಬರೋದು, ನೀವು ಒಳಕದ ಇಲ್ಲ ಅಂದ್ರೆ ನೀನು ಕರ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಅದು ಹೋಗಿ ಏನಪ್ಪಾ ಅಂದ್ರೆ ಕರ್ಮಧರ್ಮ ಸಂಯೋಗದಿಂದ ಹೆಣ್ಣು ಹೊಡಿತು. ಆ ಹೆಣ್ಮಗಳು ಹೆಣ್ಣು ಹುಟ್ಟಿದ ಅನ್ನೋದು ಅಷ್ಟ ತಡ ಗುರುತಾಕು ಜಾಡ್ಸಿ ಹೊತ್ತ ಒದ್ದು ಬಿಟ್ಲಂತಾರ. ಅದನ್ನು ಎದನ್ರಿ ಶಿಶುವಿನ ಕಲಾಸ ಆಯ್ತು ರೀ. ಏನು ಹೇಳುವ ಅಭಿಪ್ರಾಯ ಏನದಂತ ಕೇಳಿ ಯಾರಿಗೆ ಗೊತ್ತದ? ಇನ್ನ ಕರ್ಮಾನುಜನ್ಯವಾಗಿ ಅದರ ಋಣ ಅಷ್ಟೇ ಇತ್ತು, ಅದನ್ನ ಯಾವ ಬೇಕಾಗಿತ್ತು, ಅದಾಗೈತಿ, ಇದು ಸತ್ಯ. ಆದರೆ ಹೆಣ್ಣಾಗಿ ಹುಟ್ಟಲಿಕ್ಕೆ ಗಂಡಾಗಿ ಹುಟ್ಟಲಿಕ್ಕೆ ಕಾರಣ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲದಕ್ಕಾಗಿ ನಮ್ಮ ದೋಷವನ್ನು ಅನ್ಯರ ಮೇಲೆ ಆರೋಪ ಮಾಡಿ ನಾವು ಏನೇನೋ ಇದನ್ನು ಮಾಡ್ತಾ ಇದ್ದೇವೆ. ರೇತ ಅಧಿಕವಾಯಿತು ಅಂದ್ರೆ ಗಂಡಾಗಿ ಹುಡ್ತಾ ಇದೆ. ಇನ್ನು ಅದೇ ಏನಪ್ಪಾ ಅಂದ್ರೆ ರಮಣೀಯ ರುಧಿರಂ ಮಿಗೆ ಪೆಣ್ಣಕ್ಕು. ರಮಣೀಯ ಅಂದ್ರೆ ಸ್ತ್ರೀಗಳ ರಕ್ತ ಅಧಿಕವಾಗಿ ವೀರ್ಯ ನ್ಯೂನ್ಯವಾಯಿತು ಅಂದ್ರೆ ಏನಾಗಿ ಹುಡ್ತಾ ಇದೆ? ಹೆಣ್ಣು ಹುಡ್ತಾ ಇದೆ. ಇನ್ನು ಗರ್ಭೋಪನ ಶಾಸ್ತ್ರಕ್ಕನುಸಾರವಾಗಿ ಇನ್ನೊಂದು ಕೆಲವು ನಿಯಮಾದಿಗಳದಾವು. ಏನು ಈಗ ಅಕಸ್ಮಾತ್ ಹೆಣ್ಣು ಮಗಳು ಹೊಟ್ಟೆಲಿ ಇದ್ದ ಸಮಯದಲ್ಲಿ ಮಲಗುವ ಏಳುವ ವ್ಯವಹಾರದ ಮೇಲೆ ಗಂಡು ಹುಡ್ತದೆ ಹೆಣ್ಣು ಹುಡ್ತದೆ ಅಂತ ಕಂಡು ಹಿಡಿತಾರೆ. ಅದು ಗರ್ಭೋಪನಿಷದ ಶಾಸ್ತ್ರ ನಿಯಮ ಅದ. ಬಲಗಡೆ ಭುಜವನ್ನ ಮಾಡಿ ನೆಲಕ್ಕೆ ಮಾಡಿ ಮಲ್ಕೊಂತಿದ್ಲು ಅಂದ್ರೆ ಗಂಡು ಹುಡ್ತದೆ ಅಂತ. ಯಾವ ಭುಜ? ಬಲಗಡೆ ಭುಜ ಮೇಲ್ ಮಾಡಿ, ಬಲಗಡೆ ಭುಜ ಬುಡಕ್ ಮಾಡ್ರಿ, ಮೇಲ್ ಮಾಡ್ರಿ, ಮೇಲ್ ಮಾಡಿ
ಬಲಭುಜ ಮೇಲ್ ಮಾಡಿ ಮಲ್ಕೊಂತಿದ್ಲು ಅಂದ್ರೆ ಗಂಡು ಹುಡ್ತಾ ಇದೆ, ಎಡಭುಜ ಮೇಲ್ ಮಾಡಿ ಹೆಚ್ಚು ಮಲ್ಕೊಂತಿದ್ಲು ಅಂತಂದ್ರೆ ಹೆಣ್ಣು ಹುಡ್ತಾ ಇದೆ ಅಂತ. ಇನ್ನು ಗರ್ಭಿಣಿಯಾದ ಹೆಣ್ಣು ಮಕ್ಕಳು ಯಾರಿಗಾರು ನಮಸ್ಕಾರ ಮಾಡ್ಯಾರ ಹೇಳೋದಾಗಲಿ, ಉಂಡಾರ ಹೇಳೋದಾಗಲಿ, ಅಥವಾ ಸಹಜ ಯಾವುದಕ್ಕಾರ ಕುಂತವ್ರು ಹೇಳೋದಾಗಲಿ, ಹೇಳುವಾಗ ಕೈ ಊರಿ ಹೇಳೋದ್ರ ಮೇಲಿಂದನೂ ಗಣನ ಮಾಡ್ತಾ ಇದ್ದಾರೆ. ಬಲಗೈ ಊರಿ ಮಾಡ್ತಿದ್ಲು ಅಂತಂದ್ರೆ ಗಂಡು ಹುಡ್ತಾ ಇದೆ, ಎಡಗೈ ಊರಿ ಹೇಳ್ತಿದ್ಲು ಅಂದ್ರೆ ಹೆಣ್ಣು ಹುಡ್ತದ ಅಂತ ಹಿಂಗೆ ನಿಯಮ ಅದ. ಏನು ಅಂತೂ ಇದು ಗರ್ಭೋಪನಿಷತ್ತಿನ ಶಾಸ್ತ್ರಕ್ಕೆ ಅನುಸಾರವಾಗಿದೆ, ಸುಮ್ಮನೆ ಸಾಮಾನ್ಯರ ಕಲ್ಪನಾ ಅಲ್ಲಿದು. ಏನು ಅವಾಗ ನಾವು ಗುರುತಿಸ್ಬೇಕಾದ್ರೆ ಅದು ಇನ್ನು ಈ ಹೊರಗಿನೂ ಗುರುತಿಸಬಹುದು, ಆ ರಕ್ತ ಮತ್ತು ವೀರ್ಯಗಳನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ. ಏನು ವೀರ್ಯ ಹೆಚ್ಚಾಗಿದೋ ಏನು ರಕ್ತ ಹೆಚ್ಚಾಗಿದ್ದು ಗುರುತಿಸ್ಲಿಕ್ಕೆ ಆಕತ್ತೇನೋ ಆಗೋದಿಲ್ಲ. ಹೆಚ್ಚು ಭಾರ ಎದ್ರ ಮೇಲಪ್ಪ ಅಂದ್ರೆ ಆ ರಕ್ತ ರೇತದ ಮೇಲಿಂದನ ಹೆಣ್ಣು ಗಂಡಿನ ಉತ್ಪತ್ತಿಯ ವ್ಯವಹಾರ. ರಮಣೀಯ ರುಧಿರಂ ಮಿಗೆ, ರಮಣೀಯ ಅಂದ್ರೆ ಹೆಣ್ಣು ಮಗಳ, ರುಧಿರಂ ಅಂದ್ರೆ ರಕ್ತವು ಮಿಗೆ, ಮಿಗೆ ಅಂದ್ರೆ ಹೆಚ್ಚಾದ್ರೆ, ವೀರ್ಯ ಕಡಿಮೆ ಇತ್ತು ಅಂದ್ರೆ ಪೆಣ್ಣಕ್ಕು, ಪೆಣ್ಣಕ್ಕು ಅಂದ್ರೆ ಹೆಣ್ಣು ಮಗಳು ಹುಡ್ತಾ ಇದ್ದಾಳೆ. ಸಮಸಂಬಂಧವೇ, ಇನ್ನು ಒಂದು ವೇಳೆ ರಕ್ತ ವೀರ್ಯ ಎರಡೂ ಸಮಾನ ಆದವು ಅಂದ್ರೆ, ಏನ್ರಿ ಯಾವುದೂ ಹೆಚ್ಚು ಇಲ್ಲ, ಎರಡೂ ಸಮಾನ ಆದವು ಅಂದ್ರೆ ಅವ ಹೆಂಗೆ ಹುಡ್ತಾನ ಷಂಡ ಅಂತ ಕರೀತಾರ. ಹೆಣ್ಣಂದೆ ಹೆಣ್ಣಲ್ಲ, ಗಂಡಂದೆ ಗಂಡಲ್ಲ. ನೋಡಾಕ ಗಂಡನ ರೂಪ ಕಾಣ್ತಿರ್ತದ, ಮಾತಾಡೋದು ನೋಡಿದ್ರೆ ಹೆಣ್ಣಿನಂಗೆ ಹೆಣ್ಣಂದ್ರೆ ಹೆಣ್ಮಕ್ಳಂಗೆ ಮಾತಾಡ್ತಾ ಇರ್ತಾನೆ. ಎಷ್ಟೋ ಮಂದಿ ಕೇಳಿದ ಅಂದಾರ ಷಂಡ ಅಂತ ಕರೀತಾರ ಅವನಿಗೆ. ಗಣ್ಯದ ಅಧಮತನು ಪಾಪದೆ ಬಕ್ಕು, ಗಣನೀಯವನ್ನು ಗಣ್ಯದ ಅಂದ್ರೆ ಗಣನೀಯ ಮಾಡಲಿಕ್ಕೆ ಅಂದ್ರೆ ಲೆಕ್ಕ ಮಾಡಲಿಕ್ಕೆ, ಅಧಮತನು ಪಾಪದೆಂ ಬಕ್ಕು. ಇನ್ನು ಲೆಕ್ಕ ಮಾಡಿ ನೋಡಿದಾಗ ಅಧಮ ಪಾಪದೆಂ ಅತಿ ಕನಿಷ್ಠ ಪಾಪ ಇತ್ತು ಅಂದ್ರೆ ಏನಾಗಿ ಹುಟ್ಟಿ ಬರ್ತಾನ ಅಧಮತನು. ಅಧಮತನು ಅಂದ್ರೆ ಕನಿಷ್ಠತನು ಅಂದ್ರೆ ಅಂಗವಿಕಲನು. ಯಾವುದಾದ್ರೂ ಒಂದು ಅಂಗಾಂಗಗಳು ಏನಾಗಿರ್ತಾವ ಅಂದ್ರೆ ನ್ಯೂನ್ಯವಾಗಿರ್ತಾವ, ಕೊರತೆಯಾಗಿರ್ತಾವ. ಎಷ್ಟೋ ಶರೀರಗಳನ್ನು ಕಾಣ್ತೇವೆ. ಕಾರಣ ಏನಪ್ಪ? ಪಾಪದ ಫಲದಿಂದ. ಇನ್ನು ಪುಣ್ಯ ಫಲದೆ ಪೂರ್ಣಾಂಗ ಮದಕ್ಕೂ. ಏನು ಹುಡುಗ ನೆಟಾಗ ಎಷ್ಟು ಚಂದವನ, ಎಲ್ಲ ಕೈ ಕಾಲು ಕಣ್ಣು ಕಿವಿ ಮೂಗು ಎಲ್ಲ ಹೆಂಗದಾವ, ಒಳ್ಳೆ ಚಂದ ಅದಾವ, ಸೀದಾ ಅದಾವ ಅಂತ ಹಿಂಗೆ ಮಾತಾಡ್ತೇವೆ. ಈ ಪೂರ್ಣಾಂಗದಿಂದ ಜನಿಸಿ ಬರೋ ಕಾರಣೇನು ಪುಣ್ಯದ ಫಲಮಕ್ಕು. ಅಂದರೆ ನಮ್ಮ ಶರೀರಗಳ ವ್ಯವಹಾರ ನಮ್ಮ ಪುಣ್ಯ ಪಾಪದ ಮೇಲೆ ಅದಾವ, ಮತ್ತೊಬ್ಬರು ಅಂತ ಕೇಳಿ ನಮ್ಮ ಪುಣ್ಯ ಪಾಪದ ಮೇಲಿಂದ. ತಾತ್ಪರ್ಯ ಓದ್ತೇನೆ ನೋಡ್ರಿ. ಎಲ್ಲ ಜರಾಯುಜ ಪ್ರಾಣಿಗಳು ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗ ಮಲ ಮೂತ್ರ ರಕ್ತ ಮೊದಲಾದ ಮಲಗಳಿಂದ ಯುಕ್ತವಾಗಿಯೇ ಬರುತ್ತವೆ. ಇವೆಲ್ಲ ಮಲ ಮೂತ್ರ ರಕ್ತ ಇವೆಲ್ಲ ಇರ್ತಾವಲ್ಲ ಅಂತ ಕೆರೆ ಇರಲೇಬೇಕು. ಈ ಶರೀರವು 3 ಮಲಗಳಿಂದ ಯುಕ್ತವಾಗಿಯೇ ಬರುತ್ತದೆ. ಈ ಶರೀರ 3 ಮಲ, ಆನವ ಮಲ, ಕಾರ್ಮಿಕ ಮಲ, ಮಾಯಾಮಲ ಅಂತ ತಿಳ್ಕೊಂಡು, ಅಥವಾ ಕಾರ್ಮಿಕ ಮಲ, ಮಾಯಾಮಲ, ಆನವ ಮಲ ಅಂತ ತಿಳ್ಕೊಂಡು ಈ ಶರೀರವು 3 ಮಲಗಳಿಂದಲೇ ಕೂಡಿಕೊಂಡಿರುತ್ತದೆ. ಹೇಗೆಂದರೆ ತಂದೆಯ ಮಲವು ಕಾರ್ಮಿಕವೆಂದು, ತಾಯಿಯ ಮಲವು ಮಾಯಾಮಲವೆಂದು, ಅವೆರಡೂ ಕೂಡಿಕೊಳ್ಳಲು ಆನವ ಮಲವೆಂದು. ಎರಡೂ ಕೂಡಿದು ಅಂದ್ರೆ ಅದಕ್ಕೆ ಆನವ ಮಲ ಅಂತ ಹೆಸರು ಬರ್ತಾ ಇದೆ. ಅಂದರೆ ಇಂಥ ಮಲಮಯವಾದ ಶರೀರವು ರೇತೋ ರಕ್ತಗಳ ಸಂಯೋಗ ಆದ ಕೂಡಲೇ ಉಂಟಾಗುತ್ತವೆ. ಏನಾಗ್ತವೆ? ಇವೆರಡು ಸಂಯೋಗ ಆದ ಕೂಡಲೇ ಶರೀರ ರೇತೋ ರಕ್ತಗಳಿಂದ ಉತ್ಪತ್ತಿ ಆಕತ್ತವೆ. ನಿಲ್ಲು ಅಂತ ಕೇಳಿದ್ರೆ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಇದಕ್ಕೆ ಮುಮ್ಮಲ ಜಾತ ಅಂತ ಕರೀತಾರ. ಎಂತ ಅದರಿಂದ ಹುಟ್ಟ್ಯಾನ? ಮುಮ್ಮಲ ಜಾತ. ಮುಮ್ಮಲ ಅಂದ್ರೆ 3 ಮಲ ಮುಮ್ಮಲ. ಏನ್ರಿ ತತ್ಸಮ ತದ್ಭವ ಅಂತ ವ್ಯಾಕರಣದಾಗ ಬರ್ತಾವಲ್ಲ, ಹಾಗೆ 3 ಮಲ ಮುಮ್ಮಲ. ಜಾತ ಅಂದ್ರೆ ಉತ್ಪತ್ತಿ. 3 ಮಲಗಳಿಂದ ಉತ್ಪತ್ತಿ ಆದ್ರಿಂದ ಅದಕ್ಕೆ ಮುಮ್ಮಲ ಜಾತ ಅನ್ನುವಂತ ಕೂಡ ಕರಿತಾ ಇದ್ದಾರೆ. ಮತ್ತು ಆ ಸಂಭೋಗ ಕಾಲದಲ್ಲಿ ಪುರುಷನ ವೀರ್ಯವು ಅಧಿಕವಾದರೆ ಗಂಡು ಹುಟ್ಟುವುದು, ಸ್ತ್ರೀಯಳ ರಕ್ತವು ಅಧಿಕವಾದರೆ ಹೆಣ್ಣು ಹುಟ್ಟುವುದು. ಆದರೆ ಸ್ತ್ರೀಯರು ಗರ್ಭಿಣಿಯಾಗಿರಲು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಹಡಿಯುತ್ತಾರೆಂದು ನಾವು ಹೇಗೆ ತಿಳಿಯೋಣ ಅಂದರೆ, ಅವರೇ ಹೆಣ್ಣ ಹಿಡಿತಾರೋ ಗಂಡ ಹಿಡಿತಾರ ಅಂತ ಹೇಳ್ತಿರ್ತಾರಲ್ಲ, ಹೆಂಗೆ ತಿಳಿಬೇಕಪ್ಪ ಅಂದರೆ ಈ ವಿಷಯವನ್ನು ಬೇರೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಸಂಕ್ಷೇಪವಾಗಿ ತಿಳಿಸುತ್ತೇವೆ. ಏನೆಂದರೆ, ಗರ್ಭಿಣಿ ಸ್ತ್ರೀಯಳು ಎಡಭುಜವನ್ನು ನೆಲಕ್ಕೆ ಹಚ್ಚಿ ಮಲಗಿಕೊಂಡಿದ್ದರೆ ಹೆಣ್ಣು ಹೊಡೆಯುವಳೆಂದು ಈಗ ಅಂದಿದ್ವಲ್ಲ, ಏನ್ರಿ ಬಲಭುಜವನ್ನು ನೆಲಕ್ಕೆ ಹಚ್ಚಿ ಮಲಗಿಕೊಂಡಿದ್ದರೆ ಗಂಡು ಹೊಡೆಯುವಳೆಂದು ತಿಳಿಯತಕ್ಕದ್ದು. ಮತ್ತು ಇನ್ನೊಂದು ಸುಗಮ ಉಪಾಯವಿರುತ್ತದೆ.
ಗರ್ಭಿಣ ಸ್ತ್ರೀಯಳ ಮೊಲೆ ಹಾಲನ್ನು ತಕ್ಕೊಂಡು ಒಂದು ಹುಲ್ಲು ಕಡ್ಡಿಯ ತುದಿಗೆ ಹಚ್ಚಿ ಒಂದು ವಾಟಕದಲ್ಲಿ ಸ್ವಚ್ಛ ಜಲವನ್ನು ಹಾಕಿ ಅದರಲ್ಲಿ ಆ ಕಡ್ಡಿಯನ್ನು ಇಡಬೇಕು. ಅಂದರೆ ಮೊಲೆ ಹಾಲನ್ನು ಹಚ್ಚಿದ ಕಡ್ಡಿಯ ತುದಿಯನ್ನು ನೀರಿಗೆ ಮುಟ್ಟಿಸಬೇಕೆ ಹೊರತು ನಾವು ವಾಟಕದ ತಳತನಕ ಕಡ್ಡಿಯನ್ನು ಹಾಕಬಾರದು. ಹೀಗೆ ಮಾಡಿದ ಮೇಲೆ ಕಡ್ಡಿಯ ತುದಿಗಿದ್ದ ಮೊಲೆ ಹಾಲು ನೀರಿನಲ್ಲಿ ಕಸ್ತೂರಿ ಗೆರೆಯಂತೆ ಎಳೆಬಿಟ್ಟರೆ, ಅದು ನೀರಾಗ ಎದ್ದು ಹಿಂಗೆ ಬಿಟ್ರೆ ಕಸ್ತೂರಿ ಇದ್ರಂತೆ ಎಳೆಬಿಡ್ತಿರ್ಬೇಕು. ಅವಾಗ ಏನಪ್ಪ ಅಂದ್ರೆ ಹೆಣ್ಣು ಕೂಸು ಹುಟ್ಟುತ್ತದೆಂದು ತಿಳಿಯಬೇಕು. ಹೀಗಾಗದೆ ಹಾಲು ನೀರಿನ ಮೇಲೆ ತೇಲಾಡುತ್ತಿದ್ದರೆ ಗಂಡು ಕೂಸು ಹುಟ್ಟುತ್ತದೆಂದು ತಿಳಿಯಬೇಕು. ಇದು 2-3 ಸಾರಿ ಪರೀಕ್ಷೆ ಮಾಡಿ ಮನಗಂಡ ವಿಷಯವಾಗಿರುತ್ತದೆ. ಆದ್ದರಿಂದ ಸರ್ವರು ಇದನ್ನು ಶೋಧ ಮಾಡಿ ನೋಡ್ತಕ್ಕದ್ದು. ನೀವು ದವಾಖಾನೆಗೆ ಹೋಗಿ ಅಲ್ಲಿ ಹೋಗಿ ಏನೈತೆ ನೋಡ್ರಿ ಅಂತ ಪರೀಕ್ಷೆ ಮಾಡಿ ಅನೇಕ ಗದ್ಲಕ್ಕೆ ಬೀಳಕ್ಕೆ ಹೋಗ್ಬೇಡ್ರಿ. ಈ ರೀತಿ ಪರೀಕ್ಷೆ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಕತಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಯಕೆಗಳ ಮೇಲಿಂದ ಪುಣ್ಯವಂತನಾಗಲಿ ಪಾಪಿಯಾಗಲಿ ಹುಟ್ಟುತ್ತಾನೆಂದು ಊಹೆ ಮಾಡ್ತಕ್ಕದ್ದು. ಬಯಕೆ ಎಂಥದವು? ಬಯಕೆ ಅಂದ್ರೆ ಆಸೆ. ಏನು ಆಸೆಪ್ಪ ಅಂತ ಕೆರೆ ಲೆಕ್ಕ ಪಾಕಿ ಬಿಟ್ಟು ಆಸೆ ಇರ್ತಾವು. ಹಂಗೂ ಇರ್ತಾವ ಹಿಂಗೂ ಇರ್ತಾವ. ಅದಕ್ಕೆ ಸಹಜವಾಗಿ ಏನು ಒಯ್ಯಕತ್ತೀರಿ ಅಂತಕ್ಕೆ ಬಯಕೆ ಊಟ ಒಯ್ತೇವ್ರಿ ಅಂತಾರೆ. ಬಯಕೆ ಊಟ ಅಂದಾಗ 100 ಥರದ ಪದಾರ್ಥಗಳನ್ನ ಮಾಡಿರ್ತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅನೇಕ ರೀತಿಯಾದ ಪದಾರ್ಥಗಳು ತಿನ್ಬೇಕಂತ ಆಸೆ ಆಗಿರ್ತಾ ಇದೆ. ಎಲ್ಲಾನು ತಿನ್ನೋದಿಲ್ಲ ಅವ್ರ ಪಾಪ, ತಿನ್ನೋದು ಒಂದು ತುತ್ತು ಆದ್ರೆ ಆಸೆ ಆಗಿರ್ತಾ ಇದೆ. ಬುಟ್ಟಿಗಟ್ಲೆ ಓದಿದ್ದೆಲ್ಲ ಸುತ್ತಿದ್ದವ್ರು ನಾವು ಬಡಿಯವರು. ಆ ಹೆಸರು ಮಾತ್ರ ಏನಪ್ಪ ಅಂದ್ರೆ ಅವ್ರದ್ದು. ಅಂತೂ ಆ ಬಯಕೆಗಳ ಮೇಲಿಂದ ಇದು ಪುಣ್ಯವಂತ ಮಗ ಹುಡ್ತದ, ಪಾಪಿ ಮಗ ಹುಡ್ತಾ ಇದೆ ಅಂತ ಗುರುತಾಗ್ತಾ ಇದೆ. ತಾಮಸಿ ರಾಸಿ ಪದಾರ್ಥಗಳ ಬಯಕೆ ಉಳ್ಳವಳಾಗಿದ್ಲು ಅಂದ್ರೆ ಎಂಥ ಮಕ್ಕಳು ಹುಡ್ತಾವಂತ ತಿಳ್ಕೊಬೇಕು? ಪಾಪಿ ಮಕ್ಕಳು ಹುಡ್ತಾವಂತ ತಿಳ್ಕೊಬೇಕು. ಆ ಹೆಣ್ಣು ಮಗಳಲ್ಲಿ ಶಾಸ್ತ್ರ ಕೇಳಬೇಕು, ಪುರಾಣ ಕೇಳಬೇಕು, ಗುಡಿಗೆ ಹೋಗ್ಬೇಕು, ಮಠಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಒಳ್ಳೆ ಪದಾರ್ಥಗಳ ಆಸೆ ಹಾಕಿತ್ತು ಅಂದ್ರೆ ಮಕ್ಕಳು ಎಂಥ ಹುಡ್ತಾವಂತ ತಿಳ್ಕೊಬೇಕು? ಸಾತ್ವಿಕ ಮಕ್ಕಳು ಹುಡ್ತಾವಂತ ತಿಳ್ಕೊಬೇಕು. ಊಹೆ ಮಾಡೋದ ಏನು ಗುರ್ತನಾಕತ್ತವ? ಆ ಆಹಾರಗಳ ವ್ಯತ್ಯಾಸದ ಮೇಲಿಂದ ಬಹುಶಃ ಇಂಥದ್ದು ಸಾತ್ವಿಕ ಪದಾರ್ಥಗಳ ಬಯಕೆ ಆಕತ್ತೆ ಅಂದ್ರೆ ಮಕ್ಕಳು ಎಂಥ ಹುಡ್ತಾವು? ಸಾತ್ವಿಕ ಮಕ್ಕಳು. ಮತ್ತು ರಾಶಿ ತಾಮಸಿ ಪದಾರ್ಥಗಳ ಬಯಕೆ ಹಾಕಿದ್ದು ಅಂದ್ರೆ ಅವು ಮಕ್ಕಳು ಒಳ್ಳೆ ಹುಟ್ಟುವುದಿಲ್ಲ ಅಂತ ತಿಳ್ಕೊಬೇಕು. ಒಬ್ಬರು ಹೇಳಿದ್ರು, ಒಂದು ಶಾಸ್ತ್ರದ ಸಂಬಂಧಪಟ್ಟಾಗನ ಅಮೃತ ಕೇಳುವಾಗ ಒಂದು ಹೇಳಿದ್ದಾರೆ ಇದ್ರ ಬಗ್ಗೆ. ಎಂಥ ಬಯಕಿತ್ತು ಅಂದ್ರೆ ಹೆಣ್ಮಗಳಿಗೆ, ತಂಗಿ ಏನು ತಿನ್ಬೇಕನ್ನೋ ಹಂಗಾಗ್ಯದ ನಿನಗೆ ಹೇಳು ಅಂದ್ರು ಅಂತ. ನನಗೇನಿಲ್ಲ, ನನ್ನ ಗಂಡನ ಹೆಂಬಡ ಕಡ್ಕೊಂಡು ತಿನ್ನುವಂಗಾಗ್ಯದ ಅಂತಂತ್ರಿ. ಸುಳ್ಳು ಅಂತ ಸುಳ್ಳು ಅಲ್ಲದು. ನನ್ನ ಗಂಡನ ಹೆಂಬಡ ಕಡ್ಕೊಂಡು ತಿನ್ನಬೇಕನ್ನುವಂಗಾಗ್ಯದ ಅಂತ ಅಂದಮೇಲೆ ಇಂಥ ಅರಿಷ್ಟವಾದ ಬಯಕೆ ಇದ್ರೆ ಮಕ್ಕಳು ಒಳ್ಳೆ ಹುಟ್ಟಕ್ಕೆ ಸಾಧ್ಯ ಅದನ್ನು ಅಂತ ಕೇಳಿದ್ರೆ ಇಲ್ಲ. ಆ ರೇತೋರಕ್ತಗಳು ಸಮಾನವಾದರೆ ಸಂಡನು ಹುಟ್ಟುವನು. ಮತ್ತು ಕುಂಟ, ಕುರುಡ, ಮೂಕ, ಕೆವುಡ ಮೊದಲಾದವರು ಅವಯವಗಳಿಂದ ಹೀನರಾಗಿರುತ್ತಾರೆ. ಆದ್ದರಿಂದ ಇವರ ಶರೀರವು ಪಾಪದಿಂದ ಬಂದಿರ್ತದೆಂದು ತಿಳಿಬೇಕು. ಕುಂಟ, ಕೆವುಡ ಮೊದಲು ಮಾಡಿಕೊಂಡು ಈ ರೀತಿ ಇದ್ರೆ ಸರ್ವ ಅವಯವಗಳಿಂದ ಯುಕ್ತವಾಗಿ ಸುಂದರವಾದ ಶರೀರವು ಪುಣ್ಯ ಫಲದಿಂದ ಪ್ರಾಪ್ತವಾಗಿರುತ್ತದೆ. ಸುಂದರವಾದ ಶರೀರ ಪ್ರಾಪ್ತ ಆಗ್ತದೆ. ಅದಕ್ಕಾಗಿ ನೀತಿ ಕ್ರಿಯಾಚಾರ್ಯ ಸ್ಥಳದ ಜೀವ ಸಂಬಂಧ ಸ್ಥಳ ಹೇಳಿದ ಭಾಗ್ಯವಿಲ್ಲದಾಗದು ಅಂತ ತಿಳ್ಕೊಂಡು. ಏನ್ರಿ ಅದ ಪದ? ನೋಡಿ ಬಲ್ಲವರು ಸುಖಭೋಗದ ಅಳಿಯಾಸೆ ಮಾಡಿ ಕೆಡದಿರಿ, ಒಡಗೂಡಿ ಕೆಡದಿರಿ, ಭಾಗ್ಯವಿಲ್ಲದಾಗದು ಮಾಡಿ ಅದರಿಂದ ಶಿವಧರ್ಮರತಿಯೇನೆ. ಏನು ಮಾಡಂದ್ರೆ ಪರಮಾತ್ಮನಲ್ಲಿ ಪ್ರೀತಿ ನೀಡ್ರಿ, ಪರಮಾತ್ಮನ ಧ್ಯಾನ ಮಾಡ್ರಿ. ನೀವು ಪುಣ್ಯ ಪಡಿಲಾರ್ದ ನಿಮಗೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು. ಏನಾದರೂ ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೆ ಪುಣ್ಯನ ಅಂತೂ ದರ್ವೊಂದು ನಿನಗೆ ಒಳ್ಳೇದಂತೇನು ಅನಿಸ್ಯದ, ಅದು ಪ್ರಾಪ್ತವಾಗಬೇಕಾಗಿತ್ತು ಅಂದ್ರೆ ಏನಿರ್ಬೇಕಾಗತ್ತದ? ಪುಣ್ಯದ ಫಲ ಆಕೈತೆ. ಮತ್ತು ಈಗಂತೂ ಬಂದೈತಿ, ಮುಗ್ದ ಹೋಗೈತಿ, ಈಗ ಏನು ಮಾಡೋಕ್ಕಾಗಲ್ಲ. ಹುಡುಗರಿಗೆ ಬುದ್ಧಿ ಹೇಳುವಾಗ ಹೇಳೋದಿಲ್ಲ, ಇಲ್ಲಿ ತಾನೇ ಏನು ಮಾಡಿದ್ದು ಮಾಡಿ ಹೋಗೈತಮ್ಮ, ಆದಿದ್ದು ಆಗವಲ್ದಕ್ಕ. ಯಾರೇನಪ್ಪ ಅಂತ ಕೇಳಿದ್ದಾದ್ರೆ ಮಾಡ್ಬೇಕಂತ ಇರೋದಿಲ್ಲ, ಆಗೈತಿ, ಇನ್ನು ಮೇಲಾರ ಮಾಡಬೇಡ, ಇನ್ನು ಮೇಲಾರ ತಿಳ್ಕೊ ಅಂತೇವಲ್ಲ. ಹಾಗೆ ಇಲ್ಲಿ ತನಕ ಆಗ್ಯದತ್ತಮ್ಮ, ಅದಕ್ಕೆ ಅನುಸರಿಸಿ ಹುಟ್ಟಿ ಬಂದಿದೆ. ಈಗ ಯಾವುದು ಬ್ಯಾಡ ಅನ್ನಿಸ್ತದ ಅದು ಮುಂದೂ ಕೂಡ ನಿನಗೆ ಬ್ಯಾಡಕತ್ತವ, ಏನು ಬೇಕಾಕತ್ತವ?
ಮುಂದೂ ಕೂಡ ಆದ್ರೂ ಬ್ಯಾಡ ಆಗದೆ. ಮತ್ತು ಮುಂದೂ ಕೂಡ ಬ್ಯಾಡ ಆಗಿತ್ತು ಅಂದ್ರೆ ಈಗ ಮಾಡು. ಏನು ಮಾಡು? ಶಿವಧರ್ಮರತಿಯೇನೆ, ಪರಮಾತ್ಮನಲ್ಲಿ ಪ್ರೀತಿಯುಳ್ಳವನಾಗು, ಭಕ್ತಿಯನ್ನು ಮಾಡು. ಅಂದ್ರೆ ಮುಂದೆ ಅದನ್ನು ನಿನಗೆ ತಪ್ಪಿಸ್ಕೊಳಕ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಇಲ್ಲ. ಅದಕ್ಕೆ ನಮಗೆ ಎರಡಕ್ಕೂ ಏನಪ್ಪಾ ಅಂದ್ರೆ ಅದಕ್ಕೆ ಕಾರಣ ಹೇಳ್ತಾ ಇದ್ದಾರೆ ಅವರು. ದೇಹದಲ್ಲಿರುವ ಸಪ್ತಧಾತುಗಳನ್ನು ದೇಹೋತ್ಪತ್ತಿಯ ಕ್ರಮವನ್ನು ಪ್ರತಿಪಾದಿಸುತ್ತಾರೆ. ತ್ವಕ್ಕು, ರುಧಿರ, ಮಾಂಸ, ತಾಯಾಂಶ, ಅಕ್ಕೆಲು, ನರ, ಮಜ್ಜವು, ಪಿತ್ತನಾಂಶ. ಈಗ ತಾಯಿಯ ಏನಪ್ಪಾ ಅಂದ್ರೆ ಮಾಯಾಮಲ, ತಂದೆಯ ಕಾರ್ಮಿಕ ಮಲ, ಇವು ಎರಡರ ಅಂಶಗಳು ಯಾವ್ಯಾವು ಅಂತ ಕೇಳ್ರಿ. ಇವರಿಂದ 3 ಅಂಶಗಳು ತಯಾರಾಗ್ತಾವ. ತಾಯಿಯ ಮಲದಿಂದ ಏನು ತಯಾರಾಗ್ಯಾವ ಅಂದ್ರೆ ತ್ವಕ್ಕು ಅಂದ್ರೆ ಚರ್ಮ, ಆಮೇಲೆ ರುಧಿರ ಅಂದ್ರೆ ರಕ್ತ, ಆಮೇಲೆ ಮಾಂಸ. ಇದಕ್ಕೆ ಪ್ರಸಿದ್ಧವಾದ ಕತೆ ಯಾರ್ದಪ್ಪ ಅಂದ್ರೆ ಭೃಂಗಿದು. ಪ್ರಸಿದ್ಧವಾದ ಕತೆ ಯಾವ್ದ್ರಿ? ಭೃಂಗಿದು. ಭೃಂಗಿಯು ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ. ಪಾರ್ವತಿಗೆ ಏನು ಮಾಡ್ಲಿಲ್ರಿ? ನಮಸ್ಕಾರ ಮಾಡಲಿಲ್ಲ. ಏನ್ರಿ ಸ್ವಾಭಾವಿಕ ಅದು. ಮಗ್ಗಲ್ದಾಗ ಇಬ್ರು ಕೂಡ ಕುಂತಿದ್ವಿ ಅಂದ್ರೆ ಸಮಾನ ಇದು ಇದ್ದವರು ಆ ಸಮಯದೊಳಗೆ ಒಬ್ಬರಿಗೆ ನಮಸ್ಕಾರ ಮಾಡ್ಲಾರ್ದ ಸರದ್ರಿ ಅಂದ್ರೆ ಇನ್ನೊಬ್ರಿಗೆ ಮಾಡ್ಲಾರ್ದ ಸರದ್ರಿ ಅಂದ್ರೆ ಅವ್ರಿಗೇನಾಗೋದಿಲ್ಲ ಅಂತ ಕೇಳ್ರಿ. ಮಾಡಿಸ್ಕೊಂಡು ಅವ್ರಿಗಲ್ಲ, ಮಾಡಿಸ್ಕೊಳ್ಳಾರ್ದ ಇರೋರಿಗೆ ಯಾರಿಗೆ ನಮಸ್ಕಾರ ಅವ್ರಿಗೆ ಸಿಟ್ಟು ಬರ್ತಾ ಇದೆ. ಅವ್ನಿಗೇನು ಖಬರಲ್ಲಿ ನೋಡು, ಅವ ಅಟ್ಟ ಸ್ವಾಮಿ ಹಾಕೊಂಡಾನ ಅವ್ನ ಕಣ್ಣಾಗ, ನಾ ಏನಲ್ಲನು ಅಂತ ತಿಳ್ಕೊಂಡು. ಯಾರ ಮೇಲೆ ಸಿಟ್ಟು ಬರ್ತದ್ರಿ? ನಮಸ್ಕಾರ ಮಾಡ್ಲಾರ್ದವನು. ಹಾಗ ಪಾರ್ವತಿಗೆ ಸಿಟ್ಟು ಬಂತು. ಅವ ನಿಮ್ಮ ಅಪ್ಪಗಟ್ಟ ನಮಸ್ಕಾರ ಮಾಡಿದಿ, ನನಗೆ ಯಾಕೆ ಮಾಡಲಿಲ್ಲ ಅಂತ ಕೇಳಿಲ್ದಂತ. ಅವಾಗ ಉತ್ತರ ಕೊಟ್ಟ, ಮಾಯೆ ನೀನು, ನಿನಗೆ ನಾನು ವಂದಿಸೆನು ಅಂದ. ಅಂದ್ರೆ ನಿನಗೆ ನಮಸ್ಕಾರ ಮಾಡೋ ಮಾಯೆ ಅದೀನಿ ಅಂದ್ರೆ ಇಲ್ಲ, ನಿನಗೇನು ನಮಸ್ಕಾರ ಮಾಡೋದು ಅಂದ. ಸಿಟ್ಟು ಬಂತು ನೋಡ್ರಿ. ಹಂಗಿತ್ತಂದ್ರೆ ನನ್ನ ಅಂಶ ನಾನು ಕೊಟ್ಟು ಬಿಡು ಅಂದು. ನನ್ನ ಅಂಶವನ್ನು ನಾನು ಕೊಟ್ಟು ಬಿಡು ಅಂದು. ಯಾವ್ಯಾವಪ್ಪ ಅಂದ್ರೆ ಚರ್ಮ, ರಕ್ತ, ಮಾಂಸ ತಗೋ ಅಂತ ಬಿಸಾಟ್ಬಿಟ್ನಂತವ. ಏನ್ರಿ ಹೆಂಗೆ ಬಿಸಾಟಿದ, ಹೆಂಗೆ ತೆಗ್ದ ಅನ್ಬೇಡ್ರಿ, ಬಿಸಾಟ್ಬಿಟ್ಟ. ಅವಾಗ ಏನಾಯ್ತು ಅಂದ್ರೆ ಬರೀ ಎಲುವು ನರ ಹಂದ್ರದಿಂದ ನಿಂತು ಕೂಡಲೇ ಅಂದ್ರೆ ಮತ್ತು ಎಷ್ಟು ಕಸ್ಕೊಂಡ್ರು ಮತ್ತೆ ಇಷ್ಟು ಸೆಟದು ನಿಂತೇನಿ ಅಂದು ಜೋರಾಗಿ ಏನು ಮಾಡಿದ್ದು ಅಂದ್ರೆ ವಾಯುವಿಗೆ ಆಜ್ಞೆ ಮಾಡಿದ್ದು ಬೀಸಾಕ. ವಾಯು ಬೀಸಾಕತ್ತಿದ ಕೂಡಲೇ ಇದು ಅಳಗ್ಯಾಡಕತ್ತಿ ಶರೀರ, ಎಲುವು ನರ ಎಂದಿತ್ತು ಅದು. ಅವಾಗ ಪರಮಾತ್ಮ ಮತ್ತು ಮಗನ ಅಭಿಮಾನ ಅಲ್ಲ, ಅವನಿಗಂತೂ ನಮಸ್ಕಾರ ಮಾಡ್ಯಾನ, ಅವನ ಅಭಿಮಾನ ಅದ. ಅವಾಗ ತ್ರಿಶೂಲವನ್ನು ಒಂದು ಕಡೆ ಕೊಟ್ಟು ಏನು ಮಾಡಿದ ಅಂದ್ರೆ ಆಧಾರವಾಗಿ ನಿಲ್ಲಿಸಿದಾಗ ಗಾಳಿ ಎಷ್ಟು ಬೀಸಿದ್ರು ಅವನು ಮಿಸಕಲಿಲ್ಲ. ಅದಕ್ಕೆ 3 ಕಾಲು ಅದು. ಈ ರೈತರು ಆ 3 ಕಾಲಿನ ಒಂದು ಏನಪ್ಪ ಅಂದ್ರೆ ಏನಂತೀರಿ ನೀವು ಅದಕ್ಕೆ? ಮೆಟ್ನಾಲಿಗೆ ಅಂತೀರಲ್ಲ ಏನು, ಆ ಮೆಟ್ನಾಲಿಗೆ ಮಾಡ್ಕೊಂಡನ ತೂರುವುದು ಮಾಡೋದಲ್ಲ ಮಾಡ್ಕೊಂಡು ಮಾಡ್ತೇನೆ. ಬೇಕಾದಂಗೆ ಗಾಳಿ ಬಿಟ್ರೆ ಏನಕತ್ರಿ, ಅದು ಅಳಗ್ಯಾಡೋದಿಲ್ಲ. ಹಾಗೆ ಮಾಡಿದ ಅನ್ನೋದನ್ನು ಅಂದ್ರೆ ಹೇಳುವ ಅಭಿಪ್ರಾಯ. ತಾಯಿ ಅಂಶ ಏನದಾವು? ರಕ್ತ, ಆಮೇಲೆ ಮಾಂಸ, ಆ ನಂತರದಲ್ಲಿ ಚರ್ಮ. ಇವು 3 ಅವನು. ಅಕ್ಕೆಲು ಅಂದ್ರೆ ಇವು ಎಲುಬುಗಳು, ನರ, ಮಜ್ಜೆ ಇವು ಯಾರ ಅಂಶ ಅಂದ್ರೆ ಪಿತನ ಅಂಶ, ತಂದೆಯ ಅಂಶಗಳು. ಇವು ತಾವೇ ಷಟ್ಕೋಶ ಮೆನಿಕ್ಕು. ಇವಕ್ಕೇನಂತ ಕರೀತಾರ? 6 ಕೋಶಗಳು ಅಂದ್ರೆ 6 ಚೀಲಗಳು ಅಂತಾರೆ. ಇವರ ಸಮಷ್ಟಿಯೇ ದೇಹ ಮೆನಿಕ್ಕು. ಇವು 6 ಕೂಡಿಕೊಂಡು ಒಂದು ದೇಹ ತಯಾರಾಗ್ಯದೋ ಏನು ಬೇರೆ ಬೇರೆ ಇದ್ದುಕೊಂಡು ಆಗಿದಾವ. ಮಾತಾ ಪಿತರ ಉಂಡನ್ನ ರಸದಳು, ಅವರಿಬ್ರು ಊಟ ಮಾಡಿದ ಅನ್ನದ ರಸ ರೇತಂ ಉದಿಸಲ್ ಅಂತ ದೇಹದಳು. ಆ ದೇಹದೊಳಗೆ ಮತ್ತೇನು ಉದಿಸ್ತದ್ರಿ? ಅನ್ನದ ರಸದಿಂದ ರೇತ ಉದಯವಾಗ್ತಾ ಇದೆ. ಇನ್ನು ಆವ 6, ಈ ರೇತ ಒಂದು 7. 6 ಯಾವ್ರಿ? ರಕ್ತ, ಮಾಂಸ, ಆಮೇಲೆ ಚರ್ಮ, ಮಾಂಸ, ರಕ್ತ, ಆಮೇಲೆ ಎಲುವು, ನರ, ಮಜ್ಜ, ಆ ನಂತರದಲ್ಲಿ ವೀರ್ಯ. ಇವು 7 ಕೊಡಿ ಏನಂತ ಕರೀತಾರ? 6 ಕೋಶ ರೇತಮಿವೇಳು. 6 ಕೋಶ ರೇತ ಇದೊಂದು ಕೂಡಿ ಎಷ್ಟದು? 7. ನೀರನೇ ನೋಡಿಂತು ಧಾತುಗಳು. ನೀರನೇ ಅಂದ್ರೆ ಎಲ್ಲ ಸ್ತ್ರೀಯಳೆ ಏನ್ರಿ, ಏನಪ್ಪ ಅಂತ ಕೇಳಿ ಇವು 7 ಧಾತುಗಳದು. ಇಂತು ಇವು ಧಾತುಗಳು ಏನ್ರಿ. ಆಗಲೇ ಕೇಳು ಆ ರತಿಮತನದಳು, ಆಗಲೇ ಕೇಳು, ಆ ಕ್ಷಣದಲ್ಲಿ ಕೇಳು ಆ ರತಿಮತನದಳು.
ಯೋಗಬಹುದು ರೇತಂ ರಕ್ತದಳು. ರತಿಮತನ ಸ್ತ್ರೀ ಪುರುಷರ ಸಂಬಂಧವಾದಾಗ ರಕ್ತದಲ್ಲಿ ಏನಾಯ್ತು ಅಂದ್ರೆ ರೇತ ಕೂಡಿಕೊಂತಂದ್ರೆ ಮತ್ತ ಯೋಗವಿಧಂ ತನುವಿಂಗೆ ಅವಾಗ ಯೋಗ ಬಂತು ಈ ಶರೀರಕ್ಕೆ ಕೂಡುವಿಕೆಯಿಂದ. ಏನ್ರಿ ಯೋಗವಿಧಂ ತನುವಿಂಗೆ ಬಿತ್ತದರಿಂ ಸಂಸ್ಕೃತಿ ಜೀವಂಗೆ. ಇದು ಯಾವಾಗ ಕೂಡಿ ಬಂತು ಅವಾಗ ಜೀವನಿಗೆ ಏನು ಶುರುವಾಯಿತು ಅಂದ್ರೆ ಸಂಸ್ಕೃತಿ. ಸಂಸ್ಕೃತಿ ಅಂದ್ರೆ ಸಂಸಾರ ಶುರುವಾಯಿತು. ಇದು ನಾನು, ಇದು ನಂದು, ಇದೇ ಸಂಸಾರ. ಏನೇ ಸಂಸಾರ ಅಂದ್ರೆ ಮತ್ತೆ ನಾವೇನು ತಿಳ್ಕೊಂಡು ಮದುವೆ ಮಾಡ್ಕೊಂಡು ಮಕ್ಕಳು ಹರಿದ ಸಂಸಾರ ಅಂತ ತಿಳ್ಕೊಂಡೇವಿ. ಅದು ಇಲ್ಲ. ಏನಾಯ್ತು, ಇದು ನಾನು, ಇದು ನಂದು, ಇದೇ ಸಂಸ್ಕೃತಿ. ಸಂಸ್ಕೃತಿ ಅಂದ್ರೆ ಸಂಸಾರ. ಸಂಸಾರ ಅಂದ್ರೆ ಪ್ರಪಂಚ. ಪ್ರಪಂಚ ಅಂದ್ರೆ ಹುಟ್ಟು ಸಾವು ಅಂದ್ರೆ ಸಂಸಾರ. ಸಂಸಾರ ಅಂದ್ರೆ ಪ್ರಪಂಚ. ಪ್ರಪಂಚ ಅಂದ್ರೆ ಜಗತ್ತು. ಜಗತ್ತು ಅಂದ್ರನ ಬಾಳೆ. ಬಾಳೆ ಅಂದ್ರ ಏನ್ರಿ ದುಃಖ. ಜೀವನಿಗೆ ಏನು ಶುರುವಾಯ್ತು? ದುಃಖ ಶುರುವಾಯ್ತು. ಇದರ ಸಂಬಂಧದಿಂದ ಏನು ಇದರ ಸಂಬಂಧ ಇರಲಾರ್ದು? ಇದರ ಸಂಬಂಧದಿಂದ ದುಃಖ ಆಯ್ತು. ಎಲೆ ಶಿಷ್ಯನ ಕೇಳು, ಚರ್ಮ, ರಕ್ತ, ಮಾಂಸ ಈ ಮೂರು ತಾಯಿ ಅಂಶಗಳು, ಅಸ್ಥಿ, ನರ, ಮಜ್ಜ ಈ ಮೂರು ತಂದೆ ಅಂಶಗಳು, ಇವೇ 6 ಕೋಶಗಳೆಂದು ಹೇಳಿಸಿಕೊಳ್ಳು. ಇವುಗಳ ಸಮುಚ್ಚಯವೇ ಸ್ಥೂಲ ಶರೀರವೆನಿಸುವುದು. ಮತ್ತು ತಾಯಿ ತಂದೆಗಳು ಊಟ ಮಾಡಿದ ಅನ್ನದ ರಸದಿಂದ ಶರೀರದಲ್ಲಿ ವೀರ್ಯ ಉತ್ಪನ್ನವಾಗುತ್ತದೆ. ಮೊದಲಿನ ವಾರು ಆ ರೇತಸ್ಸು ಒಂದು ಗೂಡಿ 7 ಧಾತುಗಳೆನಿಸುತ್ತವೆ. ಮತ್ತು ಪುರುಷನು ಸ್ತ್ರೀಯೊಡನೆ ಸುರತ ಕ್ರೀಡೆಯನ್ನು ಮಾಡುವಾಗ ಪುರುಷನ ವೀರ್ಯವು ಸ್ತ್ರೀಯಳ ರಕ್ತದೊಳಗೆ ಪ್ರವೇಶ ಮಾಡುತ್ತದೆ. ಆದ್ದರಿಂದಲೇ ತಂದೆಯ ಅಂಶಗಳಾದ ಎಲು, ನರ, ಮಜ್ಜಾದಿಗಳು ಶರೀರದ ಒಳಗಿರುತ್ತವೆ. ಏನ್ರಿ ರಕ್ತದಲ್ಲಿ ವೀರ್ಯ ಪ್ರವೇಶ ಇರ್ತಲ್ಲ, ಅದಕ್ಕೆ ತಂದೆ ಅಂಶ ಒಳಗಿರ್ತಾವೆ, ತಾಯಿಯ ಅಂಶ ಮೇಲ್ಗಡೆ ಇರುತ್ತವೆ. ಏನ್ ಈ ಪ್ರಕಾರ ರೇತೋ ರಕ್ತಗಳ ಸಂಯೋಗದಿಂದ ಶರೀರ ರಚನೆ ಆಗುತ್ತದೆ. ಈ ಶರೀರ ಪ್ರಾಪ್ತಿಯಿಂದಲೇ ಜೀವಾತ್ಮನಿಗೆ ದೇಹಾತ್ಮ ಬುದ್ಧಿ ಉಂಟಾಗಿ ಮತ್ತೇನು ಉತ್ಪತ್ತಿ ಆಕತ್ತಪ್ಪ ಅಂದ್ರೆ ಇವನಿಗೆ ದೇಹವೇ ನಾನು, ನಾನು ನಂದು, ಇದೇ ಸಂಸ್ಕೃತಿ. ಮತ್ತೇನು ಉಂಟಾಗುತ್ತದೆ? ಪುಣ್ಯ ಪಾಪಗಳನ್ನು ಮಾಡುತ್ತಾನೆ. ಇದು ಉಂಟಾಯಿತು ಅಂದ್ರೆ ಇದು ಏನು ಶುರು ಆಗತ್ತೆ ಅಂದ್ರೆ ದೇಹದ ಸಂರಕ್ಷಣೆಗೋಸ್ಕರವಾಗಿ, ದೇಹದ ಪೋಷಣೆಗೋಸ್ಕರವಾಗಿ ಪುಣ್ಯಕರ್ಮ ಪಾಪಕರ್ಮ ಎರಡೂ ಮಾಡ್ತಾ ಇದ್ದಾನೆ. ಅವುಗಳಿಂದ ಪುನಃ ಪುನಃ ಜನನ ಮರಣ ರೂಪ ಸಂಸಾರವು ಹೊಂದುತ್ತಿರುತ್ತಾನೆ. ಪುನಃ ಪುನಃ ಹುಟ್ಟುವುದು, ಪುನಃ ಪುನಃ ಸಾಯುವುದು. ಏನು ದುಃಖವೋ ಏನು ಸುಖವೋ? ದುಃಖವೇ ಅಲ್ಲ ಹೊರತಾಗಿ ಮತ್ತೇನು ಇಲ್ಲ. ಯಾಕಂದ್ರೆ ಈ ದುಃಖ ಸಹಿತವಾದವನಿವ ಇಲ್ಲ. ಆದ್ರೆ ಆ ಜನನ ಮರಣ ರೂಪ ದುಃಖದಿಂದ ಯುಕ್ತವಾದ ಶರೀರದ ಸಂಬಂಧ ಮಾಡಿದ್ದಕ್ಕಾಗಿ ಏನಾಯ್ತು, ಅದರ ಧರ್ಮದ ಆರೋಪವನ್ನ ತನ್ನ ಮೇಲೆ ಮಾಡಿಕೊಂಡು ಏನಂತ ನಾ ಹುಟ್ಟಾವ ನಾ ಸಾಯವ ಅನ್ನೋದು ಸಂಸ್ಕೃತಿ ಚೆಲುವಾಯ್ತು. ನೋಡ್ರಿ ಇನ್ನೈತ್ ನೋಡ್ತಮ್ಮ ಲೋಕದೊಳಗೆ ಅಂತಿರೋದಲ್ರಿ. ಎಷ್ಟು ದಿನ ಏನಪ್ಪಾ ಅಂದ್ರೆ ಏನಾರು ಹೇಳಿದ ಕೂಡ ಜಿಗದಾಡ್ತಿದ್ದ ಅಂದ್ರ ಹೇಳಿದ ಕೂಡಲೇ ಅದಕ್ಕೆ ಏನು ಮನ್ನನೆ ಕೊಡ್ತಿರ್ಲಿಲ್ಲ. ತಮ್ಮ ಹಿಂಗ ಅಂದ್ಮೇಲೆ ನನಗೇನು ಹೇಳ್ತಿ ಅವಂಗ ಹೇಳಲ್ಲ. ಯಾಕ ನನಗೇನು ಹೇಳ್ತಿ ಅವಂಗ ಹೇಳಂದ್ರೆ ಏನರ್ಥ? ಅವನಕ್ಕಿಂತ ದೊಡ್ಡ ಅವನ್ ಮದುವೆ ಆಗ್ಯದ. ಆ ಮದುವೆ ಯಾವ್ದ ಅಂದ ಎಲ್ಲ ಮಕ್ಕಳು ಮರಿ ಜಂಜಾಟ ಅವಂದದ, ಅವಂಗ ಹೇಳು, ನನಗೇನು ಹೇಳ್ತಿ ಅಂತಿದ್ದ. ಯಾವಾಗ ಸಂಬಂಧ ಬಂತು ಆ ಸಮಯದಲ್ಲಿ ಏನಂತಾನ, ನನಗೇನು ಹೇಳ್ತಿ ಅಂತನ್ನು ಅನ್ನೋದಿಲ್ಲ. ಹೇಳ್ಕೊಡ್ದ ಶುರು ಮಾಡಿರ್ತಾ ಇದ್ದಾನ. ಹೇಳ್ಕೊಡ್ದ ಶುರು ಮಾಡಿರ್ತಾನ ಅಂದ್ರೆ ಏನು ಕೆಲಸ. ಕಾಲಕ್ರಮದಿಂದ ಸ್ತ್ರೀಯಳ ಶರೀರದಲ್ಲಿ ಪಿಂಡವು ಬೆಳೆದು 9 ತಿಂಗಳಾದ ನಂತರ ಹೊರಗೆ ಬರುತ್ತದೆಂದು ಹೇಳುತ್ತಾರೆ. ಈ ಪಿಂಡ ಕಾಲಕ್ರಮದಿಂದ ಅದು ಬೆಳೆದು ಕ್ರಮಕಾಲದಲ್ಲಿಯೋ ಏನು ಸಮಕಾಲದಲ್ಲಿಯೋ? ಕ್ರಮಕಾಲದಲ್ಲಿ. ಮುಂಜಾನೆ ಆ ಪದ್ಯ ನೋಡಿದ್ದೇವೆ, ಅದರದ ತಾತ್ಪರ್ಯ ಇಲ್ಲದ. ಮಲವೆರಡವು ಬೆರದೊಂದು ಮಲವೆರಡವು ಬೆರದಂದು ಅಂದ್ರೆ ಕೂಡಿಕೊಂಡಾಗ ಯಾವ ಮಲ? ಆನವ ಮಲ, ಕಾರ್ಮಿಕ ಮಲ. ಕಾರ್ಮಿಕ ಮಲ, ಮಾಯಾಮಲ. ಇವೆರಡೂ ಬೆರೆತಾಗ ದಿನಕ್ಕೆ ಕಲಲಂ. ಬೆರೆತ ಮೊದಲೇ ದಿವ್ಸಕ್ಕೆ ಕಲಲದ ಆಕಾರ, ಮುಂದೆ 5 ದಿವ್ಸಕ್ಕೆ ಅದು ಬುದ್ಧ 5 ದಿನಕ್ಕೆ, ಆಮೇಲೆ 10 ಪತ್ತು ಅಂದ್ರೆ 10 ದಿನಕ್ಕೆ ಕಂದಾಕೃತಿ. ಅದು ಕಂದದ ಆಕೃತಿ ಆಗ್ತಾ ಇದೆ. ಅದಕ್ಕೆ ಮತ್ತೆ ದಿನದಶ ಪಂಚಕ ಬಲಿಕೆ. ದಿನದಶ
ಅಂದ್ರೆ 15 ದಿನಕ್ಕೆ. ಆಮೇಲೆ ಏನಾಕತ್ತಪ್ಪ ಅಂದ್ರೆ ದಿನದಶ ಪಂಚಕ, 10 ದಿನಕ್ಕೆ, 5 ದಿನಕ್ಕೆ ಒಂದೊಂದು ಥರ ಹಾಕೊಂತ ಹೋಗ್ತಾ ಇದೆ. ಏನ್ರಿ ಆಮೇಲೆ ತಲೆ ತೋಳ್ತೊಡೆ ಸರ್ವಾಂಗ ತತೆಗಳು ಬೆಳೆವವು ಚೌಮಾಸಾಂತ ಗತಿಯೋಳು. ಏನ್ರಿ 4 ಮಾಸದ ಸಮಯದೊಳಗಾಗಿ ಏನು ತೊಡಿ ಆಮೇಲೆ ಏನಪ್ಪ ಅಂದ್ರೆ ಸರ್ವಾಂಗಗಳ ಸಮೂಹ ಬೆಳೀತಾ ಇದೆ. ನವಿರ ಕುಳಿಗಳೆಲುಗಳು ಚಲನೆಗಳು ಸವನಿಪವು 5, 6, 7 ಮಾಸದೊಳು. 5, 6, 7 ಮಾಸದೊಳಗೆ ಏನಾಕತ್ತಪ್ಪ ಅಂದ್ರೆ ನವಿರ ಅಂದ್ರೆ ಕೂದಲ. ಆಮೇಲೆ ಕುಳಿಗೆಗಳು ಈ ಶರೀರದಲ್ಲಿ ಅನೇಕ ರಂಧ್ರಗಳದಾವ. ಮುಖ್ಯ ರಂಧ್ರಗಳು ಮಾತ್ರ ಏನಪ್ಪಾ ಅಂದ್ರೆ ಪ್ರಸಿದ್ಧವಾದದ್ದು 9. ಆಮೇಲೆ ಅಮುಖ್ಯವಾದ ರಂಧ್ರಗಳು ಎಷ್ಟದಾವು ಅಂತ ಕೇಳಿ ಲೆಕ್ಕ ಮಾಡಕ್ ಬರದಷ್ಟು ರಂಧ್ರಗಳದಾವ ಈ ಶರೀರದಲ್ಲಿ. ಎಷ್ಟು ರಂಧ್ರಗಳದಾವು ಲೆಕ್ಕ ಮಾಡಕನ ಬರುವುದಿಲ್ಲ, ಅಷ್ಟು ರಂಧ್ರಗಳದಾವ. ಅನುಭವ ಏನ್ರಿ ಅಂತ ಕೇರೆ ಕೂದಲ ಏನು ಉತ್ಪತ್ತಿ ಆಕ್ಕವಲ್ಲ, ಈ ತಲೆಯಲ್ಲಿ ಕೂದಲು ಇಷ್ಟದಾವಲ್ಲ, ಆ ಕೂದಲ ಹುಟ್ಟಿ ಬರಕ ರಂಧ್ರದಿಂದ ಬಂದವ, ರಂಧ್ರ ಇರ್ಲಾರ್ದನು. ಆ ರೀತಿಯಾಗಿ ಹೆಬ್ಬಟ್ಟಿನಿಂದ ಹಿಡ್ಕೊಂಡು ನಡುನೆತ್ತಿತನ ಏನು ಕೂದಲುಗಳು ಬೆಳಿತಾವಲ್ಲ, ಆ ಎಲ್ಲ ರಂಧ್ರಗಳು ಅಂತಾರ ಅವಾಗ. ಅದಕ್ಕೆ ಕುಳಿಗೆಗಳು ಅಂತ ಕರೀತಾ ಇದ್ದಾರೆ. ಆಮೇಲೆ ಎಲುಗಳು ಚಲನೆಗಳು ಸವನಿಪವು 5, 6, 7 ಮಾಸದೋಳು. ಪೂರ್ವ ಸ್ಮರಣಂ ಜನಿಪಾಯಾಸ ಸಾರ್ವಮದೆಂಟು ನವಕ್ರ ಮಾಸ. ಮುಂದೆ ಹಿಂದೆ ಏನು ಮಾಡಿದ್ನಪ್ಪ, ಹಿಂದೆ ಏನೇನಾಗಿದ್ದೆ ಅನ್ನೋದು ಸ್ಮರಣಕ್ಕೆ ಬರ್ತದಂತ. ಯಾವಾಗ ನವಮಾಸದ ಸಮಯದಲ್ಲಿ ಏನು ಪೂರ್ವ ಸ್ಮರಣಂ ಜನಿಪ ಆಯಾಸ ಸಾರ್ವಂ, ಅದು 8 ನವಕ್ರ ಮಾಸ. 8ನೇ ತಿಂಗಳ 9ನೇ ತಿಂಗಳ ಸಮಯಕ್ಕೆ ಹಿಂದೆ ಏನಾಗಿದ್ದೆ ಏನೇನಾಯ್ತು ಅನ್ನೋದು ಅಲ್ಲಿ ಗೊತ್ತಾಗತ್ತೆ. ಅಲ್ಲಿ ಹೆಂಗೆ ಗೊತ್ತಾಗತ್ತೆ, ಹೊರಗೆ ಬಂದ ಮೇಲೆ ಗೊತ್ತಾಗಿದ ಕೆಲಸ ಬಗಿನ ಹರಿತಿತ್ತು. ಹೊರಗೆ ಬಂದು ಅಲ್ಲಿ ನೆನಪಾಗಿತ್ತು, ಕರೆ ಹೊರಗೆ ಬರೋದ್ರೊಳಗಾಗಿನ ಏನಾಯ್ತು ಅಂದ್ರೆ ಮರೆತು ಹೋಯ್ತು. ಯಾಕಪ್ಪ ಅಂತ ಕೇಳಿದ್ರೆ ಹೇಳಿದಾರೆ ಅದಕ್ಕೆ ಎಲ್ಲಿ ಏನ್ರಿ ಪ್ರಸೂತವಾಯು ಮಗುವಿಗೆ ತಾಯಿ ಜನ್ಮ ಕೊಡೋ ಸಮಯದಲ್ಲಿ ಮಗು ಗರ್ಭದಿಂದ ಹೊರಗೆ ಬರ್ಬೇಕಾದ್ರೆ ಏನಾಗ್ಬೇಕ್ರಿ, ಪ್ರಸೂತಿ ವಾಯು ಹೊಡೆತಬೇಕು. ಪ್ರಸೂತಿ ವಾಯು ಅಳ್ನೆತ್ತಿಗೆ ಹೊಡೆದಾಗ ಮೇಲ್ಮುಖವಾಗಿ ಕುಂತಂತ ಕೂಸು ತಿರುಗಿ ಹೊರಗೆ ಬರ್ತಾ ಇದೆ. ಬಹಳ ವಿಚಿತ್ರ ಸಂಗತಿ. ಈಗಿಷ್ಟೆಲ್ಲ ಆರಾಮ್ ಜಾಗ ಸಿಕ್ಕದ, ಒಂದಿಟ ತಿರುಗ್ರಿ ಅಂದ್ರೆ ಹಿಂಗೆ ಹೊಳ್ಳಿ ಹಿಂಗೆ ತಿರುಗೋದು ಬೇಡ, ಬರೀ ಹಿಂಗೆ ತಿರುಗ್ರಿ ಅಂದ್ರೆ ಒದ್ದಾಡಿ ಹೋಕ್ಕೇವಿ. ಇಷ್ಟು ಜಾಗ ಇದ್ದಲ್ಲಿ ಅಲ್ಲಿ ಗೇನು ಹೊಟ್ಟಾಗಿ 7 ಧಾತುಗಳು ಯಾವ್ರಿ, ಚರ್ಮ ರಕ್ತ ಮಾಂಸ. ಚರ್ಮ ಬಿಡ್ರಿ ಹೊರಗಿರ್ತದೆ, ಒಳಗಿನೂ 7 ಏನಪ್ಪ ಅಂದ್ರೆ ಉಳಿದಂಥ 6 ಮಲಗಳು ಇರ್ತಾವ. ಅಂದ್ರೆ ಎಲುವು ಮೊದಲು ಮಾಡಿಕೊಂಡು ಮಲ ಮೂತ್ರ ಎಲ್ಲ ಏನೇನು ಒಂದನ್ರಿ ಎಲ್ಲ ಇರ್ತಾವ. ಅಷ್ಟ್ರೊಳಗೆ ಮತ್ತೇನಪ್ಪ ಅಂದ್ರೆ ಗರ್ಭದೊಳಗೆ ಹೊಂಕಳ ಗಡ್ಡಿ ಏನಿರ್ತದ್ರಿ, ಹೊಂಕಳ ಗಡ್ಡಿ ಅಂತಾರೆ. ಯಾಕೆ ಅದಕ್ಕೆ ಗಡ್ಡಿ ಅಂತಾರಂದ್ರೆ ಈ ನರಗಳೇನದಾವಲ್ಲಿ ಶರೀರ ತುಂಬ 72,000 ರನ್ರಿ, ಅಥವಾ ಅಪ್ಪಗಳು ಹೇಳ್ದಂಗೆ 72 ಕೋಟಿ ರನ್ರಿ. ಅವಷ್ಟು ನರಗಳ ಉಗಮ ಸ್ಥಾನ ಎಲ್ಲಿ ಅಂದ್ರೆ ಹೊಂಕಳ ಗಡ್ಡಿ. ಇಲ್ಲಿಂದ್ರ ಶುರುವಾಗಿರ್ತಾವ, ಇಲ್ಲಿಂದ್ರ ಹೆಬ್ಬಟ್ಟಿನ ತುದಿ ತನಕ ನೆತ್ತಿ ತನವು ಹರಿದು ಹಂಚಿರ್ತಾ ಇದಾವ, ಅದೊಂದು. ಆಮೇಲೆ ಹಿಂದೇನಪ್ಪ ಅಂದ್ರೆ ಗೋಟೆಲ್ ಬದಾವು ಎಲ್ರಿ, ಆ ಹೊಟ್ಟೆ ಹಿಂಭಾಗದಲ್ಲಿ ಏನದಾವ ಗೋಟೆಲ್ ಬದಾವು. ಹಿಂದೆ ಸರದ್ರ ಗೋಟೆಲ್ಬು, ಮುಂದಕ್ಕೆ ಸರದ್ರ ಹೊಂಕಳ ಗಡ್ಡಿ, ತೆಳ್ಯಾಕ ಸರದ್ರ ಮಲಮೂತ್ರಗಳು. ಅಲ್ಲೇ ಸರದಾಡಕ್ ಹೋದ್ರೆ ಒಂದು ಅನ್ನದ ಪುಪ್ಪುಸ, ಒಂದು ನೀರಿನ ಪುಪ್ಪುಸ, ಅದ್ರಾಗ ಮತ್ತೇನಪ್ಪ ಅಂದ್ರೆ ರಕ್ತ ಮಾಂಸ ಕೀವ ಇವೆಲ್ಲ ಅದಾವು. ಇಲ್ಲಿ ಎಲ್ಲದರ ಮಧ್ಯದಲ್ಲಿ 9 ತಿಂಗಳು ಕೂತಿದ್ದೇವೆ. 7 ತಿಂಗಳಂತೂ ಪಕ್ಕ ಗೊತ್ತಾಗುದಿಲ್ಲ ಬಿಡ್ರಿ. 7 ತಿಂಗಳ ಮೇಲೆ ಏನೈತೆ ಹಣೆ ಬರ ಗೊತ್ತಾಗಿದೆ. ಕೊನೆಗೆ 8, 9ನೇ ತಿಂಗಳ ಬಂದ ಹಿಂದೆ ಏನೇನಾಗಿತ್ತು ಅನ್ನೋ ಸ್ಮರಣಕ್ಕೆ ಬರ್ತಾ ಇದೆ ಅಂತ ಅಷ್ಟು. ಈಗ ಇಕ್ಕಟ್ಟಿನ ಜಾಗದಾಗ ಕುಂತವ್ರು ನಾವು, ಆ ಇಕ್ಕಟ್ಟಿನ ಜಾಗದಾಗ ಮೇಲ್ಮುಖವಾಗಿ ಕುಂತವ್ರು ಹಂಗ ತಡ್ಯಾಕ ಜಾರದ್ರೆ ಏನು ಅನಿಸ್ತಿರ್ಲಿಲ್ಲ, ತಿರುಗಿ ಹೊರಗೆ ಬರ್ಬೇಕಲ್ಲ. ಅವಾಗ ಯಾವ ವಾಯು ಹೊಡಿತದ ಅಂತ ಕೇಳಿದ್ರೆ ಪ್ರಸೂತಿ ವಾಯುವಿನ ಹೊಡೆತ. ಅದಕ್ಕೆ ಹೊಡೆತಾನ ಏನಪ್ಪ ಅಂದ್ರೆ ಅದ ಹೆಸರೇನು ವಾಯು. ಯಾವ ವಾಯು ಅಂತ ಅದಕ್ಕೆ ಪ್ರಸೂತಿ ವಾಯು ಅಂತಾರ. ಅದು ಎಷ್ಟು ತಾಪ ಕೊಡ್ತದ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಅಪ್ಪಗಳು, ಯಜುಗುಣಶಿವಗಳು. ಕೋಟಿ ಸಿಡಿಲುಗಳು ಒಂದೇ ಸಮಯಕ್ಕೆ ಒಂದೇ ಜಾಗಕ್ಕೆ ಬಿದ್ದರೆ ಎಷ್ಟು ತಾಪವಾಗುತ್ತದೆಯೋ ಅಷ್ಟು ಹೊಡೆತ ಬೀಳ್ತದಂತ್ರಿ. ಎದಕ್ಕೆ ಶಿಶುವಿಗೆ ಯಾವ ನೆತ್ತಿ ಅಂದ್ರೆ ಅಳ್ನೆತ್ತಿ ಅಂತಾರೆ ಇದಕ್ಕೆ. ಇವು ಈಗ ಬಿರುಸಾಗ್ಯಾವ ಇವು ನೆತ್ತಿ. ಮೊದಲ ತಾಯಿ ಹೊಟ್ಟಾಗಿ ಬಂದ ಹೆಂಗದವ್ರಿ
ಅಳ್ನೆತ್ತಿರ್ತಾವ, ಅದನ್ನ ತಿಕ್ಕಿ 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 ಬಿರುಸು ಮಾಡ್ತಾರ. ಯಾರೇ ತಾಯಂದಿರು ಏನ್ ಹಚ್ಚಿರಿ? ಕೊಬ್ಬರಿ ಎಣ್ಣೆ ಹಚ್ಚಿ ತಿಕ್ಕಿ ತಿಕ್ಕಿ ಏನು ಮಾಡ್ತಾರಪ್ಪ ಅಂದ್ರೆ ಬಿರುಸು ಮಾಡ್ತಾರ. ಅಂದಾಗ ಮುಂದೆ ಕೆಲಸ ಏನಪ್ಪಾ ಅಂದ್ರೆ ಇದ್ರದ್ದು ನಡೀತಾ ಇದೆ. ಅಂತೂ ಅಷ್ಟು ತಿರುಗಿ ಹೊರಗೆ ಬರೋದ್ರೊಳಗ ಅದು ಮತ್ತೆ ಒಂದು ಸಿಡ್ಲು ಬಿದ್ರ ಎಲ್ಲೋ ಬಿದ್ರೆ ಇಲ್ಲಿ ಗದ ಗದ ನಡಗ್ತಿರ್ತೇವೆ. ಇನ್ನು ನಮ್ಮ ಮೈ ಮೇಲೆ ಬಿದ್ರೆ ಏನಾಕತ್ತೆ ಹೇಳಕ್ಕಾಗಲ್ಲ. ಅಂತಾವು ಕೋಟಿ ಸಿಡಿಲು ಅಂತಾರ ಅವ್ರು. ಅಂತ ವಾಯುವಿನ ಹೊಡೆತಕ್ಕೆ ಹೊರಗೆ ಬರೋದು ಏನಾಯ್ತು ಅಂದ್ರೆ ದಿಕ್ಕ ತಪ್ಪಿ ಹೋತು. ದಿಕ್ಕ ತಪ್ಪಿ ಹೋಗಿ ನಾವು ಹಿಂದೇನಿತ್ತು ಮುಂದೆ ಏನಾಕತ್ತೆ ಎಲ್ಲ ತಿಳುವಳಿಕೆ ಇದ್ದಾವಿದ್ರು ಕೂಡ ಮತ್ತು ತಾಯಿ ಹೊಟ್ಟೆಗಿದ್ದಾಗ ನಾವೆಲ್ಲರೂ ಏನಂತಿದ್ವಿ ಅಂತ, ಶಿವೋಹಂ 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 ಅಂತಿದ್ವಿ ಅಂತ. ಅಂದ್ರೆ ಅಹಂ ಶಿವಃ ಅಹಂ ಶಿವಃ ಅಂದ್ರೆ ನಾನು ಶಿವನು, ನಾನು ಶಿವನು ಅಂದ್ರೆ ನಾನೇ ದೇವರು ಅಂತಿದ್ದ. ಹಿಂಗೆ ಅನ್ಕೊಂತ ಇದ್ದವ ಹೊರಗೆ ಬರೋದ್ರೊಳಗಾಗಿ ಏನದ ಮರೆತು ನಾನ್ಯಾರು ಕೋಹಂ ಕೋಹಂ ಶುರು ಮಾಡಿದ. ನಾನ್ಯಾರು ಅಂದಾಗ ಯಾರಾದ್ರೂ ಮಹಾತ್ಮರು ಅಜ್ಜನಂತವ್ರು ಯಾರು ಮಗಲ್ಕ ಇದ್ರು ಅಂದ್ರೆ ಹೇಳಿಬಿಡ್ತಿದ್ರು, ಮುಗ್ದ ಹೋಗಿತ್ತು ಕೆಲಸ. ಏನಂತ ನಾನು ಯಾರು ಅಂದ್ಕೊಳ್ಳೆ ನೀ ದೇವರು ಅಂತ ಹೇಳಿಬಿಡ್ತಿದ್ರು, ಅಥವಾ ಬ್ರಹ್ಮ ಅಂತ ಹೇಳ್ತಿದ್ರು. ಹೇಳಿಬಿಟ್ಟಿದ್ರೆ ಮತ್ತೆ ಆದ ಕ್ಷಣದಲ್ಲಿ ಆ ಬ್ರಹ್ಮಭಾವ ಬಂದು ಬಿಡ್ತಿತ್ತು, ಕೆಲಸನ ಬಗೆಹರಿತಿತ್ತು. ಒಬ್ಬರ ಅದಾರ ನಂಗೆ ಹೇಳವ್ರು ಯಾರ್ಯಾರು ಇಲ್ಲ, ಎಷ್ಟು ಮಂದಿ ಅದಾರ ಸುತ್ತಿದ್ದವ್ರು ಏನು ಹೇಳಿದ್ರು ಅಂದ್ರೆ ಏನು ನಾವು ಅಲ್ಲ ಅದನ್ನ ನೀ ಅಂತ ಹೇಳಿಬಿಟ್ರು. ನೀ ಹೆಣ್ಣದಿ ನೀ ಗಂಡದಿ ಇವೆರಡು ಮುಖ್ಯ. ಆ ನಂತರದಲ್ಲಿ ಏನೇನಪ್ಪ ಅಂದ್ರೆ ಏನೇನು ತುಂಬ್ತೇವೆ ಹೇಳಕ್ಕಾಗೋದಿಲ್ಲ ತಲೆಯಾಗ. ಅದೇ ಗಟ್ಟಿ ಆಯ್ತು. ಆ ಗಟ್ಟಿ ಆಯ್ತು. ಗಟ್ಟಿ ಯಾಕೆ ಅದ ಆಯ್ತು ಅಂತ ಕೇಳಿ ದಿಕ್ಕ ತಪ್ಪ ಬಂದಿದ್ದ ಇವ್ರು ಹೇಳೋದಕ್ಕೆ ಅದ ನೆವರಾಗಿಬಿಡ್ತು. ಏನು ಅದಕ್ಕಾಗಿ ಈ ಏನಪ್ಪ ಅಂದ್ರೆ ಮನುಷ್ಯನಾದವನು ಹೊರಗೆ ಬರೋದ್ರೊಳಗಾಗಿ ಏನಾಯ್ತು ಅಂತ ಕೇಳಿ ಆ ಪೆಟ್ಟಿನಿಂದ ಏನನ್ನೋದು ಮರ್ತ. ಮೊದಲೇನು ಗೊತ್ತಿತ್ತು, ಹಿಂದೆ ಏನೇನಾಗ್ಯದ ಅನ್ನೋದು ಗೊತ್ತಿತ್ತು. ಏನ್ರಿ ಪೂರ್ವ ಸ್ಮರಣಂ ಜನಿಪ ಆಯಾಸ ಸಾರ್ವಮದಂ 8 ನವಕ್ರ ಮಾಸದಳು 8-9ನೇ ಮಾಸದೊಳಗೆ ಹಿಂದೆ ಏನೇನಾಗಿತ್ತು ಅನ್ನೋದು ಗೊತ್ತಾಯ್ತು. ಸೂತಿ ಮರುತನಿಂದದು ಇಲ್ಲಿ ಹೇಳ್ಯಾರ ನೋಡ್ರಿ. ಸೂತಿ ಮರುತನಂ ಇಂದಿದು ಜನಿಯಕ್ಕೂ ಎದರ ಹೊಡೆತದ ಜನಿಸ್ತಾ ಇದು ಸೂತ ಪ್ರಸೂತಿ ವಾಯು ಹೊಡಿತು ಅಂದ್ರೆ ಈ ಶಿಶುವಾಗಿ ಜನಿಸಿ ಬರ್ತಾ ಇದೆ. ಈ ತೆರದಿಂ ಪಿಂಡೋದಯವಕ್ಕೂ ಈ ರೀತಿಯಿಂದ ಏನಾಯ್ತು ಅಂತ ಕೇರೆ ಪಿಂಡದ ಉದಯವಾಯಿತು. ಟೈಮ್ ಎಷ್ಟತ್ರಿ? ಯಾಕಂದ್ರೆ ನೀವೆಲ್ಲರೂ ಆ ಕಡೆ ಹೊಳ್ಳಿ ನೋಡೋದು ಅಂದ್ರೆ ಇದಕ್ಕತಿ ಏನ್ ಟೀಕಾ ಓದ್ಲೇಬೇಡ್ರಿ. ಸ್ತ್ರೀ ಪುರುಷರ ರೇತೋರಕ್ತಗಳು ಕೂಡಿ ಮೊದಲನೇ ದಿವಸದಲ್ಲಿ ಕಲಲದ ಆಕೃತಿಯಾಗಿರುತ್ತದೆ. ಅಂದರೆ ಒಂದು ಪಾತ್ರೆಯಲ್ಲಿ ಬಿಳೆ ಮತ್ತು ಕೆಂಪು ಬಣ್ಣಗಳನ್ನು ಕೂಡಿಸಲು ಒಂದು ಆಕಾರವಾಗಿರುವಂತೆ ರೇತೋರಕ್ತಗಳು ಕೂಡಿಕೊಂಡು ಒಂದು ಅವಸ್ಥೆಯನ್ನು ಪಡೆದಿರುತ್ತವೆಂಬ ತಾತ್ಪರ್ಯವು. ಇದಕ್ಕೆ ಗರ್ಭವೆನ್ನುತ್ತಾರೆ. ಅವೆರಡು ಯಾವಾಗ ಕೂಡಿದ್ವು ಅವ ಗರ್ಭ ಅಂತ ಕರೀದ. ಗರ್ಭ ಅಂದ್ರೆ ಕೂಡಿದು. ಅದಕ್ಕೆ ಈ ಧ್ಯಾನ ಮಾಡುವಾಗ ಓಂಕಾರವನ್ನು ಏನು ಮಾಡಬೇಕು ಅಂದ್ರೆ ಶ್ವಾಸೋಚ್ಛ್ವಾಸದೊಡನೆ ಬೆರೆಸ್ಬೇಕು ಅಂತಾರ. ಅವಾಗ ಬೆರೆಸಿದಾಗ ಅದಕ್ಕೆ ಏನಂತ ಕರೀತಾರ? ಸಗರ್ಭ ಅಂತ ಕರೀತಾರ. ಓಂಕಾರ ಮತ್ತು ಉಸುಲು ಅಂದ್ರೆ ಪ್ರಾಣವಾಯು ಹೊರಗ ಒಳಗ ಬರ್ತಾ ಇದಲ್ಲ, ಆ ವಾಯುವಿನ ಜೊತೆಗೆ ಓಂಕಾರದ ಬೆರಿಕೆ ಐತಂದ್ರೆ ಅದಕ್ಕೆ ಏನಂತಾರ? ಗರ್ಭ ಅಂತಾರ. ಹಾಗೆ ಇಲ್ಲಿ ರಕ್ತ ರೇತ ಎರಡೂ ಕೂಡಿದ್ದಕ್ಕೆ ಏನಾಯ್ತು? ಗರ್ಭ ತಯಾರಾಯಿತು. ಇದು 5ನೇ ದಿವಸದಲ್ಲಿ ಅನೇಕ ಗುಳ್ಳೆಗಳ ಆಕಾರವನ್ನು ಪಡೆಯುತ್ತದೆ. ಅಲ್ಲೇನಾಗ್ತದೆ? ಅನೇಕ ಗುಳ್ಳಿಗಳ ಆಕಾರವನ್ನು ಹೊಂದ್ತಾ ಇದೆ. ಬಳಿಕ 7ನೇ ದಿವಸದಲ್ಲಿ ಅದು ಸ್ವಲ್ಪ ಗಟ್ಟಿಯಾಗಿ ಬುರುಗಿನ ಆಕಾರವನ್ನು ಹೊಂದುತ್ತದೆ. 7ನೇ ದಿವಸಕ್ಕೆ ಏನಾಗದ್ರಿ? ಬುರುಗಾಗ್ತಾ ಇದೆ. 10ನೇ ದಿವಸದಲ್ಲಿ ಒಂದು ದುಂಡಾಕಾರವುಳ್ಳ ಗಡ್ಡೆ ಅಥವಾ ಅನ್ನದ ಉಂಡೆಯ ರೂಪವನ್ನು ಧರಿಸುತ್ತದೆ. ಇದೇನಪ್ಪ ಅಂದ್ರೆ ಗುಳ್ಳೊಂದ ಅನುಭವ. ಮೊದಲು ಹೆಣ್ಮಕ್ಳು ಮಣ್ಣು ತಂದು ಕಲಸಿ ಏನು ಮಾಡ್ತಾರೆ? ಮೊದಲು ದುಂಡುಗ ಮಾಡ್ತಾರೆ. ದುಂಡುಗ ಮಾಡಿ ಆಮೇಲೆ ನಂತರದಲ್ಲಿ ಅದನ್ನು ದಂಡದಂತೆ ಮಾಡ್ತಾ ಇದ್ದಾರೆ. 15 ದಿವಸಕ್ಕೆ ಅದು ಸ್ವಲ್ಪ ಬೆಳೆದು ಕೋಲಿನಂತೆ ಉದ್ದವಾಗುತ್ತದೆ. ಅನಂತರ 1 ತಿಂಗಳಿಗೆ ಶಿರವು, 2 ತಿಂಗಳಿಗೆ ಬಾಹುಗಳು, 3 ತಿಂಗಳಿಗೆ ಪಾದಗಳು, 4 ತಿಂಗಳಿಗೆ ಹೊಟ್ಟೆ, ಬೆರಳು ಮೊದಲಾದ ಅವಯವಗಳೆಲ್ಲ ಉತ್ಪತ್ತಿಯಾಗುತ್ತವೆ. ಯಾವಾಗ? 4 ತಿಂಗಳಿಗೆ. ಆಗ ಗರ್ಭವು ತಾಯಿ ಹೊಟ್ಟೆಯಲ್ಲಿ ಪ್ರಕಟವಾಗುತ್ತದೆ. ಕೂಸು ಗಂಡಾಗಿದ್ದರೆ ಹೊಟ್ಟೆಯ ಬಲಭಾಗದಲ್ಲಿರುವ, ಹೆಣ್ಣಾಗಿದ್ದರೆ ಎಡಭಾಗದಲ್ಲಿರುವ, ನಪುಂಸಕವಾಗಿದ್ದರೆ
ಮಧ್ಯದಲ್ಲಿರುತ್ತವೆ. ಹೆಣ್ಣಾಗಿ ಹುಟ್ಟುತ್ತಿತ್ತು ಅಂದ್ರೆ ಎಡಭಾಗದಲ್ಲಿ ಇರ್ತಾ ಇದೆ ಆ ದಂಡಾಕೃತಿ. ಗಂಡಾಗಿ ಹುಡ್ತಿದ್ರ ಬಲಭಾಗದಲ್ಲಿ. ಅದು ಎರಡೂ ಇಲ್ಲಪ್ಪ ಅಂತಂದ್ರೆ ನಡುವದ ಏನಿರ್ತಾ ಅಂದರೆ ಇರ್ತಾ ಇದೆ. ಹೆಣ್ಣಾಗಿದ್ದರೆ ಎಡಭಾಗದಲ್ಲಿ ಇರುವರು, ನಪುಂಸಕನಾಗಿದ್ದರೆ ಮಧ್ಯದಲ್ಲಿ ಇರುತ್ತದೆ. ಆದ್ದರಿಂದ ತಾಯಿಯ ಬಲಭುಜವನ್ನು ನೆಲಕ್ಕೆ ಹಚ್ಚಿ ಮಲಗಿಕೊಂಡರೆ ಗಂಡು ಹುಟ್ಟುವುದೆಂದು, ಎಡಭುಜವನ್ನು ನೆಲಕ್ಕೆ ಹಚ್ಚಿ ಮಲಗಿಕೊಂಡರೆ ಹೆಣ್ಣು ಹುಟ್ಟುವುದೆಂದು ಊಹೆ ಮಾಡಬೇಕು. ಖಾತ್ರಿ ಏನಂದ್ರೆ ಇಲ್ಲ, ಆದ್ರೆ ಊಹಾ ಮಾಡಬೇಕು. ಬಹುಶಃ ಹಿಂಗಾಯ್ತಂದ್ರೆ ಹಿಂಗಾಕತಿ ಅಂತ ತಿಳ್ಕೊಂಡು ಭಾವನೆಗಳು ತೋರಿದ್ರೆ ಗಾಂಭೀರ್ಯತ್ವ ಮೊದಲಾದ ಊಹೆ ಮಾಡಬೇಕು. ಮತ್ತು ಸ್ಥಿರತ್ವ, ಗಾಂಭೀರ್ಯತ್ವ ಮೊದಲಾದ ಭಾವನೆಗಳು ತೋರಿದರೆ ಗಂಡು ಹುಟ್ಟುವುದೆಂದು. ಆ ಹೆಣ್ಮಗಳಲ್ಲಿ ಗಾಂಭೀರ್ಯತನ ಇತ್ತು ಅಂದ್ರೆ, ವಿಶೇಷವಾಗಿ ಏನಪ್ಪ ಅಂದ್ರೆ ಹಲ್ಚಲ್ ಅವರಿಲ್ಲದ ಸ್ಥಿರವಾಗಿ ಇರ್ತಿದ್ಲು ಅಂದ್ರೆ, ಆ ನಂತರದಲ್ಲಿ ಏನಪ್ಪ ಅಂತ ಕೇರೆ ಇನ್ನೂ ಅನೇಕ ಗುಣಗಳಿಂದ ಭಾವನೆಗಳು ತೋರಿದು ಅಂದ್ರೆ ಗಂಡು ಹುಡ್ತದ ಅಂತ ತಿಳ್ಕೊಬೇಕು. ಇನ್ನು ಒಂದು ವೇಳೆ ಚಾಪಲ್ಯತ್ವ, ನಾಚಿಕೆ ಮೊದಲಾದ ಭಾವನೆಗಳು ತೋರಿದರೆ ಹೆಣ್ಣು ಹುಟ್ಟುವುದೆಂದು ತಿಳಿಯಬೇಕು. ಚಾಪಲ್ಯ ಅಂತಂದ್ರೆ ಅನೇಕ ರೀತಿಯಾದದ್ದನ್ನು ತಿನ್ನಬೇಕು ಉಣ್ಬೇಕು ಅನ್ನುವಂಥ ಚಪಲತನ ಇತ್ತು ಅಂದ್ರೆ, ಆಮೇಲೆ ಸ್ವಲ್ಪ ನಾಚಿಕೆ ಮೊದಲಾದವು ಬರ್ತಿದ್ವು ಅಂದ್ರೆ ಏನಂತ ತಿಳ್ಕೊಬೇಕು, ಹೆಣ್ಣು ಹುಡ್ತದ ಅಂತ ತಿಳಿಯಬೇಕು. ಮತ್ತು ಹೊಟ್ಟೆಯೊಳಗಿರುವ ಗರ್ಭವೇ ತಾಯಿಯ ಮನೋಮೂಲಕ ಅನೇಕ ವಿಷಯಗಳನ್ನು ಇಚ್ಛಿಸುತ್ತದೆ. ಆ ಗರ್ಭವೇ ತಾಯಿ ಮನೋಮೂಲಕವಾಗಿ ಏನು ಮಾಡ್ತದ್ರಿ, ಅನೇಕ ಇಚ್ಛಾ ಮಾಡ್ತಿರ್ತದೆ. ಆದ್ದರಿಂದ ತಾಯಿಯು ಇಚ್ಛಿಸಿದ್ದನ್ನು ಗರ್ಭ ಪಡೆಯುವುದರ ಸಲುವಾಗಿ ಅವಶ್ಯವಾಗಿ ಕೊಡ್ತಕ್ಕದ್ದು. ಇದು ಹಂಗೆ ಬಿಡ್ತದಳಂತ ಬಿಡಬಾರ್ದಂತ. ಯಾಕಂದ್ರೆ ಅಲ್ಲಿ ಗರ್ಭ ಬೆಳಿಬೇಕಾಗಿರ್ತದಲ್ಲ ಶಿಶು, ಅದಕ್ಕೆ ಇಚ್ಛಾನುಸಾರವಾಗಿ ಏನು ಬೇಡ್ತಾರೋ ಅವನು ಕೊಡ್ತಿರ್ಬೇಕು. ಒಂದು ವೇಳೆ ಬಯಕೆಯನ್ನು ಪೂರ್ಣ ಮಾಡದಿದ್ದರೆ, ಆ ತಾಯಿ ಇಚ್ಛಿಸಿದಂಥ ಬಯಕೆಗಳನ್ನು ಪೂರ್ಣ ಮಾಡದಿದ್ದರೆ ಗರ್ಭವು ಅವಯವಗಳಿಂದ ಹೀನವಾಗಿವು. ಅದಕ್ಕೆ ಕಾರಣ ಏನಂದರೆ ಇದೇನು ಶರೀರದಲ್ಲಿ ಶಿಶು ಬೆಳೀತಿರ್ತಾ ಇದೆ, ಅಂಗಹೀನನಾಗಿ ಅಶಕ್ತವಾಗಿಯೂ ಬುದ್ಧಿಮಾಂದ್ಯ ಉಳ್ಳದ್ದಾಗಿಯೂ ಬಹು ಕಷ್ಟದಿಂದ ಹುಟ್ಟುತ್ತದೆ. ಈಗ ಮತ್ತು ಅಂಥ ಮಕ್ಕಳು ಎಷ್ಟು ನೋಡ್ತೇವೆ. ಕಾರಣ ಏನಪ್ಪ ಅಂದ್ರೆ ಇದೇ ಈ ಕೊರತೆ ಆಗಿದ್ದಕ್ಕನೆ. ಆದ್ದರಿಂದ ಗರ್ಭಿಣಿಯ ಬಯಕೆಯನ್ನು ಬಲ್ಲವರು ಪೂರ್ಣ ಮಾಡಬೇಕು. 5ನೇ ತಿಂಗಳಲ್ಲಿ ಮಾಂಸಾರಕ್ತಗಳು ಬೆಳೆಯುತ್ತವೆ, ಕೂದಲುಗಳು ನೇತ್ರಾದಿ ತೂತುಗಳು ಕಾಣುತ್ತವೆ. 6ನೇ ತಿಂಗಳಲ್ಲಿ ಎಲುಬುಗಳು ನಾಡಿಗಳು ಉಗುರುಗಳು ಆಗುತ್ತವೆ. 7ನೇ ತಿಂಗಳಿಗೆ ಬಲ ಬಣ್ಣ ಶರೀರ ಪೂರ್ಣತ್ವ ಚಲನತ್ವಾದಗಳು ಆಗುತ್ತವೆ. 8ನೇ ತಿಂಗಳಲ್ಲಿ ಗರ್ಭವು ತನ್ನ 2 ಕೈಗಳನ್ನು 2 ಮೊಣಕಾಲು ಸಂಧಿಗಳಲ್ಲಿ ಸೇರಿಸಿ ಕಿವಿಗಳನ್ನು ಮುಚ್ಚಿಕೊಂಡಿರುತ್ತದೆ. ನೋಡ್ರಿ, ಅದನ್ನು ಮೇಲ್ಮುಖವಾಗಿ ಕುಂತಿರ್ತಾನ. ಈ ಕುಕ್ಕುಟಾಸನ ಅಂತಾರ ಅದಕ್ಕೆ. ಈ ಸೈನ್ಸ್ ಹಾಲಿನೊಳಗೆ ಒಂದು ಬಾಟ್ಲಿ ಒಳಗೆ ಆ ಚಿತ್ರವನ್ನು ರೆಡಿ ಮಾಡಿಟ್ಟಿರ್ತಾರ, ನೋಡ್ಬೋದು. ಮತ್ತು ಹಿಂದಿನ ಮುಂದಿನ ಅನೇಕ ಜನ್ಮಗಳ ಜ್ಞಾನವಾಗುವುದರಿಂದ, ಹಿಂದೆ ಏನೇನಾಗಿ ಹುಟ್ಟಿದ್ದೆ, ಏನಿದ್ದೆ, ಮುಂದೆ ಏನಾಕತ್ತೆ ಅನ್ನೋದು ಗೊತ್ತಾದಾಗ ಉದ್ವಿಗ್ನ ಮನಸ್ಸು ಉಳ್ಳುದ್ದಾಗಿ, ಅವಾಗ ಅದನ್ನು ನೋಡಿ ನೆನಪಿಸ್ಕೊಂಡು ಏನಾಕತ್ತಾರೆ ಮನಸ್ಸು ಉದ್ವಿಗ್ನಗೊಳ್ತಾ ಇದೆ, ಬಹಳ ಶೋಕವನ್ನು ಮಾಡುತ್ತದೆ. ಮತ್ತು ಗರ್ಭದಲ್ಲಿರುವಂಥ ಕೂಸು ಜಠರಾಗ್ನಿಯ ಸಂತಾಪದಿಂದಲೂ, ಮತ್ತು ಒಳಗೆ ಅಲ್ಲೊಂದು ಅಗ್ನಿ ಅದ. ಯಾವ ಅಗ್ನಿ? ಜಠರಾಗ್ನಿ. ಅದರ ಕಾವು ಇದೆಲ್ಲ ಸ್ಮರಣೆ ಮಾಡಿದಾಗ ಇದ್ರದ್ದು ತ್ರಾಸು ಕ್ರಿಮಿಗಳ ಕಡಿತದಿಂದಲೂ, ಅಲ್ಲಿ ಕೂಡ ನಮ್ಮ ಶರೀರದಾಗ ಏನದಾವ್ರಿ, ಅನೇಕ ಕ್ರಿಮಿಗಳದಾವು. ಅವೇನು ಲೆಕ್ಕಪಾಕಿ ಬಿಟ್ಟಿದಾವೆ, ಆದ್ರೆ ಅವು ನಿರುಪಯೋಗ ಇಲ್ಲ. ಈ ಶರೀರಕ್ಕೆ ಅನುಕೂಲವಾದಂಥ ವ್ಯವಸ್ಥೆ ಮಾಡ್ಕೊಂತ ಇರ್ತಾವು. ಏನಾರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ರೋಗಕ್ಕೆ ಕಾರಣಕ್ಕವು. ಕಡಿತದಿಂದಲೂ ಮಲಮೂತ್ರಗಳ ಹೇಸಿಗೆಯಿಂದಲೂ ಬಹಳೇ ಸಂಕಟ ಪಡುತ್ತಾ, ಕೆಳಕ್ಕೆ ಸರದಿಯ ಮಲಮೂತ್ರ, ಎಡಕ್ಕೆ ಸರದಿಯ ಅನ್ನದ ಚೀಲ, ಬಲಕ್ಕೆ ಸರದಿಯ ನೀರಿನ ಚೀಲ, ಹಿಂದಕ್ಕೆ ಸರದಿಯ ಬಂಕಾಪುರದಂಥ ಗೋಟೆಲುಬು, ಬಂಕಾಪುರ ಕಲ್ಲಿನಂಥ ಗೋಟೆಲುಬು ಅಂತ ಹೋಲಿಕೆ ಮಾಡಿದಾವೆ. ಏನ್ರಿ ಯಾಕೋ ಏನೋ ಅಂತ ಗೋಟೆಲುಬು. ಅದರಾಗ ಮತ್ತೇನಪ್ಪ ಅಂದ್ರೆ ಇವರು ಉಂಡಂಥ ಹುಳಿ ಉಪ್ಪು ಖಾರದ ಒಂದು ರಸ ಹೋಗಿ ಅಳ್ನೆತ್ತಿಗೆ ಬಿದ್ದಾಗ ಅವಾಗ ಅದರ ಸಂಕಟ ತಾಳಾರಕ್ಕೆ ಕೂಸು ಏನು ಮಾಡ್ತದ ಮಿಸ್ಕ್ತದಂತ್ರಿ. ಆ ಸಮಯದೊಳಗೆ ಜನ ಏನು ಊಹೆ ಮಾಡ್ತಾರಂದ್ರೆ ಕೂಸು ಉಲುಕ್ತದವ ಇನ್ನೇನು ದಿವ್ಸ ಹೋಗುದಿಲ್ಲ ಅಂತ. ಕೂಸು ಉಲುಕ್ತದ್ರಿ. ಯಾಕೆ ಉಲುಕ್ತದ್ರ ಅದು? ಸಂಕಟಕ್ಕೆ ಉಲುಕ್ತಾ ಇದೆ. ಅವಾಗ ನಾವೇನು ತಿಳ್ಕೊಂತೇವೆ ಅಂದ್ರೆ ಇನ್ನೇನು ದಿವ್ಸ ಭಾಳ ಹೋಗೋದಲ್ಲ, ಹುಡ್ತದ ಅಂತ ತಿಳ್ಕೊಂಡು. ಕುಂಬಿ ಪಾಕ ನರಕದ ದುಃಖವು. ಏನ್ರಿ ಅಲ್ಲಿ ಯಾವ ಪಾಕ ಅಂದ್ರೆ ಕುಂಬಿ ಪಾಕ ನರಕ ದುಃಖ. ಈ ದುಃಖಕ್ಕಿಂತಲೂ ಸ್ವಲ್ಪವೆಂದು ತಿಳಿಯುತ್ತದೆ. ಏನ್ರಿ ಈ ದುಃಖದಕ್ಕಿಂತ ಅಲ್ಲೇನು ಸಂಕಟ ಆಗದಲ್ಲ, ಕುಂಬಿ ಪಾಕ ನರಕದ ದುಃಖ ಏನದ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದು.
ಅಂದರೆ ಅದಕ್ಕಿಂತ ಏನು ಕಡಿಮೆ ಇಲ್ಲ ಅಂದಂಗೆ. ಈ ರೀತಿ ಅನೇಕ ಜಾತಿಯ ದುಃಖಗಳನ್ನು ಸ್ಮರಣೆ ಮಾಡಿ ಇವೆಲ್ಲ ನೆನಪು ಮಾಡಿಕೊಂಡು ಈ ದುಃಖದಿಂದ ಬಿಡುಗಡೆಯಾಗಬೇಕಾದ್ರೆ ಏನು ಉಪಾಯವನ್ನು ಮಾಡಬೇಕು ಎಂದು ತನ್ನೊಳಗೆ ತಾನೇ ಆಲೋಚಿಸುತ್ತಾ, ಹೇ ಶಂಭೋ, ಈ ಗರ್ಭವಾಸದಿಂದ ನನ್ನನ್ನು ಹೊರಹಾಕು ಅಥವಾ ಪಾರು ಮಾಡಿದರೆ ಬಳಿಕ ಈ ಗರ್ಭಕ್ಕೆ ಎಂದೂ ಬಾರದಂತೆ, ಹೊಳ್ಳಿ ಗರ್ಭಕ್ಕೆ ಇನ್ನು ಎಂದೂ ಸತ್ರು ಬರುದಿಲ್ಲ ಅಂತ. ಹೆಂಗೆ ಬರುದಿಲ್ಲ ಎಂತಿರೋದಿಲ್ಲ ಲೋಕದೊಳಗೆ. ಸಾಮಾನ್ಯವಾಗಿ ಮಾತಾಡೋದೇನಪ್ಪ ಅಂದ್ರೆ ಇನ್ನೇಮ್ ಬಾ ನೋಡಿ ನಿನ್ನಂತ ಅವ್ರು ಅಂತಾರ, ಇನ್ನೇಮ್ ಸತ್ರರ ಬಂದನೇನೆ ಇಲ್ಲ ಅಂತ. ಅಂದ್ರೆ ಅದರ ಅರ್ಥ ಹೊಳ್ಳೆ ಬರುದಿಲ್ಲ ಅಂತ ನಿಶ್ಚಯ. ಹಾಗೆ ನಿನ್ನ ಭಕ್ತಿ ಜ್ಞಾನ ನಾಮಸ್ಮರಣ ಸಜ್ಜನರ ಸಂಘವನ್ನು ಮಾಡಿ ಕೃತಾರ್ಥನಾಗುತ್ತೇನೆ. ನಿನ್ನನ್ನು ಒಲಿಸಿಕೊಂಡು ಮಾಯೆಯನ್ನು ಮೀರಿ ಜನನ ಮರಣ ದುಃಖವನ್ನು ಗೆಲ್ತಾ ಇದ್ದಾನೆ. ನನ್ನ ಧರ್ಮದ ಅದಕ್ಕೆ ಹೊರಗೆ ಹಾಕು ಅಂತ ಧೈರ್ಯ ಮಾಡ್ತಾ ಇದ್ದಾನೆ ಎಂದು ಪರಮಾತ್ಮನನ್ನು ಕುರಿತು ಬೇಡಿಕೊಳ್ಳುತ್ತದೆ. ಬಳಿಕ 9ನೇ ತಿಂಗಳಲ್ಲಿ ಪ್ರಸೂತಿ ಸಮಯವು ಬರುತ್ತದೆ. ಆಗ ಕಟ್ಟಿಗೆಯ ಹೊರೆಯನ್ನು ಹೊತ್ತು ಬೇಸತ್ತ ನೆರಳಿಗೆ ಸುಮ್ಮನೆ ಕೂತುಕೊಂಡು ಪುರುಷನಂತೆ ಕೂಸು ಸುಮ್ಮನೆ ಕೂತುಕೊಳ್ಳುತ್ತದೆ. ಅವಾಗ ಕಟ್ಟಿಗೆ ಹೊರೆ ಹೊತ್ತು ಸಾಕಾದ ಸುಮ್ಮನೆ ಹೆಂಗೆ ಕುಂದಿರ್ತದೆ, ದಂಗೆ ಬಡಿದು ಹಂಗೆ ಸುಮ್ಮನೆ ಕೂತಿರ್ತಾನಂತ. ಮತ್ತು ತಾಯಿ ನಾಭಿಸ್ಥಾನದಲ್ಲಿರುವ ನಾಡಿಯ ದ್ವಾರ ಅನ್ನದ ರಸವನ್ನು ಗ್ರಹಿಸಿ, ಆವಾಗ ಅನ್ನದ ರಸ ಎಲ್ಲಿಂದ ಬರ್ತವ? ತಾಯಿಯ ನಾಡಿ ದ್ವಾರದಿಂದ ಏನ್ರಿ ಗ್ರಹಿಸಿ ಗರ್ಭವು ಜೀವಿಸಿರುತ್ತದೆ. ಈ ಸ್ಥಿತಿಯಿಂದ ಇರುವಷ್ಟರಲ್ಲಿ ಕೋಟಿ ಸಿಡ್ಲು ಹೊಡೆದಂತೆ ಪ್ರಸೂತಿ ವಾಯು ಹೊಡೆಯುತ್ತದೆ. ಆಗ ಅಧೋಮುಖವಾಗಿ ಕಂಬೆಚ್ಚಿನಲ್ಲಿ ತಂತಿಯು ಹಾಯದಂತೆ ಬಹುಕಷ್ಟದಿಂದ ಜರಾಯು ಚೀಲವನ್ನು ಹರಿದು ಯೋನಿ ಎಂಬ ಯಂತ್ರದಿಂದ ಹೊರಗೆ ಬೀಳುತ್ತದೆ. ಆಗ ಕೂಸಿನ ಸರ್ವ ಅವಯವಗಳು ರಕ್ತ ಮೇಧಸ್ಸುಗಳಿಂದ ಲೇಪಿಸಲ್ಪಟ್ಟಿರುತ್ತವೆ ಮತ್ತು ಕೇವಲ ಮಾಂಸದ ಪಿಂಡ ವಿರೋಣದರಿಂದ ನಾಯಿ ಬೆಕ್ಕುಗಳಿಂದ ರಕ್ಷಿಸಲ್ಪಡುತ್ತದೆ. ಈ ರೀತಿ ಶರೀರವು ಉತ್ಪತ್ತಿಯಾಗಿರುತ್ತದೆ. ಈ ರೀತಿಯಾಗಿ ಏನಪ್ಪ ಅಂತ ಕೇಳಿ ಶರೀರ ಉತ್ಪತ್ತಿಯಾಗಿ ಬರ್ತಾ ಇದೆ. ಇನ್ನೇನಪ್ಪ ಅಂತ ಕೇಳಿ ಇದೇನಾಯ್ತು, ಶರೀರದ ಉತ್ಪತ್ತಿ ಆಯಿತು. ಮುಂದೆ ಅದು ಏನಾಗ್ತದೆ ಅಂತ ಕೇಳಿದ್ರೆ ಪಂಚೀಕರಿಸಿಕೊಂಡು ಪಂಚಭೂತಗಳ ಅಂಶಗಳಾದ ಕಠಿಣ, ದ್ರವ, ಉಷ್ಣ, ಚಲನ, ಅವಕಾಶ ಲಕ್ಷಣಾತ್ಮಕವಾದ 25 ಗುಣಗಳು ಶರೀರದಲ್ಲಿರುತ್ತವೆ. ಆದ್ದರಿಂದ ಶರೀರವು ಭೌತಿಕವಾಗಿರುತ್ತದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಅವಶ್ಯ